வேதவுடன் ஆழ்வார்கள் அருளி செயலும் சீரிய நல்வாக்குடன் இனிய அபுதிசையும் பற்பல கற்பித்து நம்மை உய்விக்கும் தொண்டாற்றிடும் நம் ஆசான் சீனிவாய பல்லாண்டே வேதாந்த லக்ஷ்மண முனீந்திர குபாத்த போதம் தத்பாதியுக்ம சரசீருஹ பிருங்கராஜம் த்ரையந்தயுக்ம குதபூரி பரிஷ்ரமம் தம் ஸ்ரீரங்க லக்ஷ்மண முனிம் சரணம் பிரபத்யே ராமானுஜ தயாபாத்திரம் ஞான வைராக்கியபூஷணம் श्रीमद्वेंकटनाथार्यं वंदे वेदांतदेशिकं लक्ष्मीनाथसमारंभां नाथयामन मध्यमाम् अस्मदाचार्यपर्यन्तां वंदे गुरुपरम्परां यो नित्यमच्युतपदाम्बुजयुग्मरुक्म व्यामोहतस्तत्तराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये श्रीमान् वेंकटनाथार्य कवितार्किककेसरी वेदांताचार्यवर्यो मे सन्निधत्तां सदा हृदि ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे नीलातुङ्गस्तनगिरितटी सुप्तमुद्बोध्य कृष्णं पारात्यन्तं श्रुतिशतशिरसिद्धम् अध्यापयन्ति सोचिष्टायां सृजनिगलितं या बलात्कृत्य मुङ्क्ते गोदा तस्यै नम इदमिदं भूय एवास्तु भूयः अन्नवेल पुதுவை ஆண்டாள் அரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பா மாலை பூமாலை சூடி கொடுத்தாலை சொல்லு சூடி கொடுத்த சுடற்கொடியே தொல்பாவை பாடிரள பல்வளையாய் நாடினி வேங்கடவர்க்கு என்ன விதி என்னை மாத்தம் நாம் கடವಾ வண்ணமே ನಲ್கு ಶ್ರೀಪತಿಯಾದ ಪರಮಾತ್ಮ ಸರ್ವೇಶ್ವರನ ಪರಮಾನುಗ್ರಹದಿಂದ ನಾವು ನಿನ್ನೆ ಮೊದಲನೆಯ ಪಾಶುರವನ್ನು ಅನುಸಂಧಾನ ಮಾಡಿದೆವು. ಅದರಲ್ಲಿ ಗೋದಾದೇವಿ ಮಾರ್ಗಶೀರ್ಷ ಮಾಸದ ಮಹಿಮೆಗಳನ್ನು ಹೇಳುತ್ತಾ ಭಗವಂತನ ಕಲ್ಯಾಣ ಗುಣಗಳನ್ನು ವರ್ಣಿಸುತ್ತಾಳೆ. ಹೀಗೆ ಮುಂದುವರಿಸುತ್ತಾ ಭಗವದ್ ಆಶ್ರಿತರಿಗೆ ಅಗತ್ಯವಿಲ್ಲದ ಮತ್ತು ಸಾಧನೆಯ ವಿವಿಧ ಮಾರ್ಗಗಳನ್ನು ಮುಂದೆ ತಿಳಿಸುತ್ತಾ ಹೋಗುತ್ತಾಳೆ. ಮೊದಲನೇ ಪದ್ಯದಲ್ಲಿ ಆಂಡಾಳ್ ಜೀವನದ ಗುರಿಯನ್ನು ತಿಳಿಸಿದ್ಲು. ಇಂದಿನ ಎರಡನೇ ಪದ್ಯದಲ್ಲಿ ಜೀವನದ ಪಯಣದಲ್ಲಿ ಏನನ್ನು ನಾವು ಅನುಷ್ಠಾನದಲ್ಲಿ ಇಟ್ಟುಕೊಳ್ಳಬೇಕು, ಏನನ್ನು ವರ್ಜಿಸಬೇಕು, ಕೃತ್ಯ ಅಕೃತ್ಯ ವಿವೇಕ ಅಂತ ಅಪೂರ್ವಾಚಾರ್ಯರು ಇದನ್ನು ಹೇಳ್ತಾರೆ. ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್, ಇದನ್ನು ಗೋದಾದೇವಿ ತಿಳಿಸಿದ್ದಾಳೆ. வையத்து வாழ்வீர்கள் நாமும் நம் பாவைக்கு செய்யோம் கெரிசைகள் கேளீரோ பார்க்கடலுள் பையுத்த இன்ன பரமனடி பாடி நெய்யுண்ணோம் பாலுண்ணோம் நாட்காலே நீராடி மையிட்டெழுதோம் மலரிட்டு நாம் அடியோம் செய்யாதன செய்யோம் திக்குறளை சென்றோதோம் ஐயமும் பிச்சையும் ஆந்தனையும் கை காட்டி உய்யுமாறெண்ணி உகந்து ஏலோர் ಎಂಪಾವಾಯ್. ಲೋಕದಲ್ಲಿ ಉಜ್ಜೀವಿಸಬೇಕೆಂಬ ಆಸೆಯುಳ್ಳ ಭಾಗ್ಯವತಿಯರೇ, ನಾವು ಈ ವ್ರತಕ್ಕೆ ಆಚರಿಸಬೇಕಾದ ವಿಷಯಗಳನ್ನು ಕೇಳಿರಿ. ಕ್ಷೀರಾಬ್ದಿಯಲ್ಲಿ ಯೋಗ ನಿದ್ರೆಯಿರುವ ಭಗವಂತನ ಪಾದಗಳನ್ನು ಸ್ತುತಿಸುತ್ತೇವೆ. ತುಪ್ಪವನ್ನು ಸೇವಿಸುವುದಿಲ್ಲ, ಹಾಲು ಕುಡಿಯುವುದಿಲ್ಲ, ಉಷಕ್ಕಾಲದಲ್ಲಿ ಸ್ನಾನ ಮಾಡುತ್ತೇವೆ. ಕಣ್ಣಿಗೆ ಕಾಡಿಗೆ ಹಚ್ಚಿಕೊಳ್ಳುವುದಿಲ್ಲ, ಪುಷ್ಪಗಳನ್ನು ನಾವು ಮುಡಿದುಕೊಳ್ಳುವುದಿಲ್ಲ, ಮಾಡಬಾರದ ಕೆಲಸಗಳನ್ನು ಮಾಡುವುದಿಲ್ಲ, ಕೆಟ್ಟ ಮಾತುಗಳನ್ನು ಚಾಡಿ ಮಾತುಗಳನ್ನು ಅಲ್ಲಲ್ಲಿ ಹೋಗಿ ಹೇಳೋದು ಅದನ್ನು ನಾವು ಮಾಡಲ್ಲ. ಅತಿಥಿ ಸತ್ಕಾರ, ದೀನರಿಗೆ ದಾನ ನಮ್ಮ ಕೈಲಾದಷ್ಟು ನಾವು ಮಾಡುತ್ತೇವೆ. ಉಜ್ಜೀವಿಸುವ ಪ್ರಕಾರವನ್ನು ಚಿಂತಿಸುತ್ತಾ ನಮ್ಮ ಈ ವ್ರತವನ್ನು ಸಂತೋಷದಿಂದ ಆಚರಿಸಿದರೆ ನಮ್ಮ ಅದ್ವಿತೀಯಾದ ಈ ವ್ರತವು ಸಿದ್ಧಿ ಹೊಂದುವುದು ಅಂತೇಳಿ ಈ ಪಾಶದ ಸಿಂಪಲ್ ಮೀನಿಂಗು. ನಂದಗೋಪದಲ್ಲಿ ಪರಮಾತ್ಮನು ಕೃಷ್ಣನಾಗಿ ಅವತರಿಸಿ ತಾನು ಗೋಕುಲದ ಜನಗಳಲ್ಲಿ ಒಬ್ಬನಾಗಿ ಅವರೊಂದಿಗೆ ಕಲೆತು ಅವರಿಗೆಲ್ಲ ಉದ್ಯೋಗವನ್ನು ಉಂಟು ಮಾಡಿದ ಕಾಲದಲ್ಲಿ ಜನ್ಮ ಪಡೆದ ಗೋಕುಲದ ಭಾಗ್ಯವತಿಯರೇ ಅಂತ ಹೇಳಿ ಆ ಗೋಪಿಯನ್ನು ಸಂಬೋಧನೆ ಮಾಡಿ ಹೇಳ್ತಾರ ಪಾಶುರ ಇದು. ಈ ವ್ರತಾಚರಣೆ ಮಾಡುವವರು ಯಾವ ಯಾವ ಕೃತ್ಯಗಳನ್ನು ಆಚರಿಸುತ್ತಾರೆ ಮತ್ತು ಯಾವ ಕೃತ್ಯಗಳನ್ನು ತ್ಯಜಿಸುತ್ತಾರೆ ಎಂಬುದು ಇದರಲ್ಲಿ ವಿವರಿಸಿದೆ. ಆದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು ಗೋಪಿಯರಿಗೆ ಮಾತ್ರ ಅನ್ವಯಿಸುವ ಪಾಶರವಲ್ಲ. ಇದರಲ್ಲಿ ನಮ್ಮೆಲ್ಲ ಜಗತ್ತಿನ ಮಾನವರೆಲ್ಲರಿಗೂ ಉಪದೇಶ ಅಡಗಿದೆ. ಗೋದಾದೇವಿಯು ಈ ಭೂಲೋಕದಲ್ಲಿ ಉಜ್ಜೀವಿಸಬೇಕೆಂದು ವಾಸೆಯುಳ್ಳವರೆಲ್ಲರನ್ನು ಇದರಲ್ಲಿ ಮಾರ್ಗದರ್ಶನವನ್ನು ಉಪದೇಶ ಮಾಡಿದ್ದಾಳೆ. ತಿರುಪ್ಪಾವಯ್ಯ ಸರ್ವೋದಯ ಸಂದೇಶ ಈ ಒಂದು ಪಾಶುರದಲ್ಲಿ ಅಡಗಿದೆ ಎನ್ನಬಹುದು. ಇದರಲ್ಲಿ ಕೃತ್ಯ ವಿವೇಕವು ಹೇಳಲ್ಪಟ್ಟಿದೆ. ಅಲ್ಪವೂ ಅಸ್ಥಿರವೂ ಹೇಯವೂ ಆದ ವಿಷಯ ಚಿಂತನೆಯನ್ನು ಬಿಟ್ಟು, ಲೋಕಲ್ ಥಿಂಗ್ಸ್ ಮಂಡೇನ್ ಮ್ಯಾಟರ್ಸ್ನ ಬಿಟ್ಟು
ಸಮಸ್ತ ಕಲ್ಯಾಣ ಗುಣಾತ್ಮಕನಾದ ಪರಮಾತ್ಮನ ಚಿಂತೆ ಮಾಡಿದರೆ ತ್ಯಾಜ್ಯ ಉಪಾದೆ ಎರಡುಗಳು ಸುಲಭವಾಗಿ ಸಾಧ್ಯವಾಗುತ್ತದೆ, ಸಂತೋಷವನ್ನು ಉಂಟು ಮಾಡುತ್ತೆ. ಮೊದಲನೇ ಪಾಶುರದಲ್ಲಿ ಪ್ರಾಪ್ಯ, ಪ್ರಾಪಕ, ಅಧಿಕಾರ ಸ್ವರೂಪಗಳು ಹೇಳಲ್ಪಟ್ಟವು. ಈ ಪಾಶುರದಲ್ಲಿ ಆ ಅಧಿಕಾರಿಗೆ ಸಂಭಾವಿತವಾದ ಸ್ವಭಾವಗಳು ತಿಳಿಸುತ್ತಾರೆ. ಈ ಪದ್ಯದಲ್ಲಿ ಆಂಡಾಳ್ ಕಿರು ಬಾಲಕಿಯರಿಗೆ ನೋಂಬು ವ್ರತವನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ದಾಳೆ. ನೋಂಬು ಅಂದರೆ ನೆನ್ನೆ ನೋಡಿದ್ವಿ, ವೌವರ್ ಪ್ಲೆಡ್ಜ್ ಆರ್ ವ್ರತ ಅಂತ ಅದಕ್ಕೆ ಹೆಸರು. ಈ ವ್ರತ ಯಾರಿಗೋಸ್ಕರ, ವಾಟ್ ಈಸ್ ದ ಆಬ್ಜೆಕ್ಟಿವ್, ಫಾರ್ ಹೂಮ್ ಈಸ್ ದಿಸ್ ಪ್ಲೆಡ್ಜ್ ವ್ರತ ಅಂತ ಕೇಳಿದ್ರೆ ಕೃಷ್ಣನನ್ನು ಪಡೆಯುವುದೇ ಇದರ ಉದ್ದೇಶ. ಈ ವ್ರತಕ್ಕೆ ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು ಎಂದು ತಿಳಿಸಿದ್ದಾಳೆ ಆಂಡಾಳ್ ಎಲ್ಲ ಕಿರುಬಾಲಕರಿಗೆ. ಇದನ್ನು ಆಂಗ್ಲ ಭಾಷೆಯಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಹೇಳ್ತಾರೆ. ಉದಾಹರಣೆ ಒಂದು ತಗೋಣ. ನಮ್ಮೆಲ್ಲ ಲೇಡೀಸ್ ತುಂಬ ಇರ್ತಾರೆ, ಆಂಡಾಳ್ ಲೇಡಿ ಅದೇ ಒಂದು ಎಕ್ಸಾಂಪಲ್ ತೊಗೋತಾ ಇದ್ದೀನಿ. ಒಂದು ರೇಷ್ಮೆ ಸೀರೆ ತೊಗೊಂಡು, ಈಗ ನಮ್ಮದೆಲ್ಲ ನಡೆಯುತ್ತೆ, ರೇಷ್ಮೆ ಸೀರೆ ತೊಗೊಂಡ್ರೆ ನಾವು ನಾರ್ಮಲಾಗಿ ನನ್ಸಿ ಮನೆಯೆಲ್ಲ ಮಾಡೋದಿಲ್ಲ. ತೊಗೊಂಡಿದ ತಕ್ಷಣ ಅಲ್ಲಿ ಹೇಳ್ತಾರೆ, ಇದನ್ನು ಡ್ರೈ ವಾಶ್ಗೆ ಕೊಡಿ, ಬಿಸಿಲಲ್ಲಿ ಒಣಗಿಸ್ಬೇಡಿ, ವಾಷಿಂಗ್ ಮಿಷಿನಲ್ಲಿ ಹಾಕಬೇಡಿ, ಈ ಥರ ಹೇಳೋದಲ್ಲ. ಇದೆಲ್ಲ ಡೂಸ್ ಆ್ಯಂಡ್ ಡೋಂಟ್ಸ್. ಅದೇ ಥರ ಈ ಪಾಸುರದಲ್ಲಿ ಈ ವ್ರತ ಮಾಡೋದಕ್ಕೆ ಯಾವುದು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಆಂಡಾಳ್ ಕ್ಲಿಯರಾಗಿ ಹೇಳ್ತಾ ಹೋಗ್ತಾಳೆ ಮುಂತೆಯಿಂದ. ಒಂದು ಸ್ಥಳದಲ್ಲಿ ಎಲ್ಲ ಡೂಸ್, ಇನ್ನೊಂದು ಸ್ಥಳದೆಲ್ಲ ಡೋಂಟ್ಸ್, ಆ ಥರ ಪಟ್ಟಿ ಕೊಟ್ಟಿಲ್ಲ. ಡೂಸ್ ಆ್ಯಂಡ್ ಡೋಂಟ್ಸು ಮಿಕ್ಸ್ಡ್ ಆಗಿ ಬರ್ತಾ ಇದೆ. ಆಂಡಾಳ್ ಸ್ಪಷ್ಟವಾಗಿ ಏನು ಕೇಳಿದ್ದಾರೆ, ವಾಳ್ವೀರ್ ಗಾಳ್, ವೈಯತ್ತು ವಾಳ್ವೀರ್ ಗಾಳ್. ವಾಳ್ವೀರ್ ಗಾಳ್ ಅಂದರೆ ಏನಂದರೆ ಅದು ಪಾಸಿಟಿವ್ ಥಿಂಕಿಂಗಲ್ಲಿ. ವಾಳ್ವೀರ್ ಗಾಳ್ಗೂ ಇರೋದಕ್ಕೂ ಬಾಳೋದಕ್ಕೂ ಏನು ವ್ಯತ್ಯಾಸ ಅಂದರೆ, ವಾಳ್ವೀರ್ ಗಾಳಿಂದ ಭೂಲೋಕದಲ್ಲಿ ಇರುವವರೇ ಅಂತ ಪದ ಇಲ್ಲ, ಭೂಲೋಕದಲ್ಲಿ ಬಾಳುವವರೇ ಅಂತ ಆಂಡಾಳು ಚೂಸ್ ಮಾಡಿರೋ ಒಂದೊಂದು ವರ್ಡು ನಾನು ಹೇಳ್ದಲ್ಲ, ಕಮ್ಯುನಿಕೇಷನ್ ಎಕ್ಸಲೆಂಟು. ಇದರಲ್ಲಿ ಹೇಳ್ತಾಳೆ, ಭೂಲೋಕದಲ್ಲಿ ಬಾಳುವರ್ಗ ಇರುವರೇ, ಭೂಲೋಕದಲ್ಲಿ ಬರೀ ಇರುವವರೇ ಅಲ್ಲ, ನೀವೆಲ್ಲ ಬಾಳಕ್ಕಾಗ ಬಂದಿದ್ದೀರಾ, ಇರೋಕ್ಕೂ ಬಾಳಕ್ಕೂ ಬಹಳ ವ್ಯತ್ಯಾಸ ಇದೆ. ಜೀವನದಲ್ಲಿ ದಿವ್ಯತೆಯನ್ನು ಅರ್ಥ ಮಾಡಿಕೊಂಡು ಅದರ ಕಡೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ನಾವು ಹೋಗುವಾಗ ಜೀವನದಲ್ಲಿ ಬಾಳ್ತೇವೆ. ಆ ಥರ ಮಾಡದೇ ಇದ್ದರೆ, ಇಲ್ಲದಿದ್ದರೆ ಉಸಿರಾಡುವಂಥ ಶವ ಆಗ್ತೀವಿ ಅಂತ ಪೂರ್ವಾಚಾರ್ಯರು ಹೇಳ್ತಾರೆ. ಇವಾಗ ಒಂದು ಸಿಂಪಲ್, ದೇವರ ಅಂತರ್ಯಾಮಿಯಾಗಿ ಜ್ವರ ಇರುವಾಗಲೇ ನಮ್ಮನ್ನ ನಾನು, ಅವಳು, ಅವನು ಅಂತ ಹೇಳ್ತೀವಿ. ಬೈ ಚಾನ್ಸ್ ನಮ್ಮ ದೇಹ ಅವಸಾನ ಆದಮೇಲೆ ನಾವು ಯಾರೋ ಮನೆಗೆ ಹೋಗಿ ನಮ್ಮ ರೆಸ್ಪೆಕ್ಟ್ಸನ್ನು ಕೊಡಬೇಕು ಅಂತೇಳಿ ಕಂಡೋಲೆನ್ಸ್ ಮೆಸೇಜ್ ಹೋದಾಗ ಅದು ಬಂತ, ಅದು ನೋಡಿ ಫೆಮಿನೇನ್ ಮ್ಯಾಕ್ಸ್ಕ್ಲೈನ್ ಹೋಗ್ಬಿಟ್ಟು ಅದು ಆಗಿಬಿಡುತ್ತೆ. ಅದರಿಂದ ಪರಮಾತ್ಮ ಒಳಗಡೆ ಇರುವವರೆಗೇ ನಾವೆಲ್ಲ ಹಿ ಶಿ ಅಂತ ಅದನ್ನು ಪರಮಾತ್ಮ ಜೀವಾತ್ಮ ಒಳಗಡೆ ಇರೋವರೆಗೂ ನಮಗೆಲ್ಲ ವ್ಯಾಲ್ಯೂ ಇರೋದು. ಇಲ್ಲದಿದ್ದರೆ ನಾವು ಬಾಳದೇ ಇದ್ದರೆ ಆ ಲೆವೆಲ್ಗೆ ಆಗ್ಬಿಡುತ್ತೆ, ಉಸಿರಾಡುವಂಥ ಶವ ಆಗ್ತೀವಿ, ಅಷ್ಟೇ ಉಸಿರಿರುತ್ತೆ ನಮಗೆ ಅಂತ ಹೇಳ್ತಾರೆ. ಜೀವನದಲ್ಲಿ ಬಾಳುವುದು ಏನೆಂದರೆ ನಮ್ಮಲ್ಲಿ ಸುಧಾರಣೆಯನ್ನು ತರಿಸಿಕೊಳ್ಳುವುದು. ಪ್ರತಿ ಕ್ಷಣದಲ್ಲೂ ಜೀವನದಲ್ಲಿ ಸುಧಾರಣೆ ಕಡೆ ಹೋದರೆ ಅದುವೇ ಜೀವನದ ಪ್ರಯೋಜನ. ವಯ್ಯಂ ಅಂದರೆ ಭೂಲೋಕ ಅಂತ ಒಂದರ್ಥ. ಎರಡನೇ ಅರ್ಥ ಅದಕ್ಕೆ ಹಡಗು ಅಂತ ಆಗುತ್ತೆ ನೋಡಿ. ವಯ್ಯಂ ಅಂದರೆ ಭೂಲೋಕ, ನಾವೆಲ್ಲ ಭೂಲೋಕದಲ್ಲಿ ಇದ್ದೀವಿ ಅಂತ ಫಸ್ಟ್ ಶುರು ಮಾಡಿದ್ವಿ. ಅದೇ ವಯ್ಯಂಗೆ ಇನ್ನೊಂದು ಅರ್ಥ ಹಡಗು ಅಂತೇಳಿ. ನಾವೆಲ್ಲ ಒಂದು ಪ್ರಯಾಣದಲ್ಲಿದ್ದೀವಿ. ಈ ಸಂಸಾರ ಸಾಗರ ಅನ್ನೋ ಪ್ರಯಾಣದಲ್ಲಿ ಒಂದು ಹಡಗಿನ ಮೇಲೆ ನಾವೆಲ್ಲ ಹೋಗ್ತಾ ಇದ್ದೀವಿ, ಪ್ರಯಾಣ ಮಾಡ್ತಾ ಇದ್ದೀವಿ. ಆ ಹಡಗು ಯಾವುದೆಂದರೆ ಅದು ಭಗವಂತನ ಮಂಗಳ ವಿಗ್ರಹ, ಭಗವಂತನ ಪಾದಾರವಿಂದ ಅಂತ ಹೇಳ್ತಾರೆ. ಭಗವಂತನನ್ನೇ ಹಡಗಾಗಿ ನಾವು ಧರಿಸಿಕೊಳ್ಳಬೇಕು. ಇದು ಮುಖ್ಯವಾದ ತಾತ್ಪರ್ಯ. ಅವನ ಆಧಾರದಂತೆ ನಾವು ಜೀವನದಲ್ಲಿ ಏರ್ಪಡಿಸಿಕೊಂಡು ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಹಡಗು ಸಮುದ್ರದಲ್ಲಿ ತೇಲುತ್ತೆ ನೋಡಿ, ಹೆಂಗೆ ತೇಲುತ್ತೋ ಅದರಲ್ಲಿರುವಂಥ ಊರ್ಜೆ ಆ ಹಡಗನ್ನು ಹೆಂಗೆ ತೇಲಿಸುತ್ತೋ ಅದೇ ಥರ ನಮ್ಮ ಒಳಗಡೆ ಇರುವಂತಹ ಭಗವಂತ ನಮಗೆ ಊರ್ಜೆ, ನಮ್ಮನ್ನು ಈ ಸಂಸಾರ ಸಾಗರದಲ್ಲಿ ಅವನ ಕಾರ್ಯನಿರ್ವಹಣೆ ಮಾಡುವಂತಹ ಶಕ್ತಿಯನ್ನು ಭಗವಂತ ಏರ್ಪಡಿಸ್ತಾನೆ. ಅಂತಹ ಭೂಮಂಡಲದಲ್ಲಿ ಬಾಳೋದು ನಮ್ಮ ಪ್ರಯೋಜನ. ಭಗವಂತನೇ ಕಾರಣ, ನಾವು ಕಾರ್ಯ. ಉದಾಹರಣೆ ತೊಗೊಂಡ, ನಾವು ಹಾಲನ್ನು ತೊಗೊಂಬರ್ತೀವಿ, ನಂದಿನಿ ಹಾಲು ಯಾವ ಹಾಲು ತೊಗೊಬಂದು ಮನೆಗೆ ತೊಗೊಂಬಂದು ಬದಲಿಸಿದ್ರೆ ಏನು ಮಾಡ್ತೀವಿ, ಅದನ್ನು ಕಾಯಿಸೋಕ್ಕೋಸ್ಕರ ಒಂದು ಪಾತ್ರೆ ಹಾಕ್ತೀವಿ. ನಾವು ಹಾಲನ್ನು ಕಾಯಿಸ್ತೀವಿ, ಅದರಲ್ಲಿ ಒಂದು ಸಂಶಯ ಬಂದ್ಬಿಡ್ತು, ಆಧಾರ ಪಾತ್ರೆನ ಇಲ್ಲ ಹಾಲ ಪಾತ್ರೆ ಎರಡು ಐಟಮ್ ಇರೋದು, ಜಾಸ್ತಿ ಕನ್ಫ್ಯೂಷನ್ ಇಲ್ಲ. ಇದರ ಆಧಾರ ಪಾತ್ರೆನ ಹಾಲ. ಈಗ ಆ ಪಾತ್ರೆ ಇಲ್ಲಿ ಬಂದಿರೋದು ಹಾಲಿನ ಕಾರಣಕ್ಕೆ, ಇಲ್ಲಿರ ಪಾತ್ರೆಗೇನು ವ್ಯಾಲ್ಯೂನೇ ಇಲ್ಲ. ಹಾಲಿನ ಕಾರಣಕ್ಕೆ ಆ ಪಾತ್ರೆ ಬಂತು, ಅದರಿಂದ ಪಾತ್ರೆ ಕಾರ್ಯ. ಹಾಲು ಕಾಯಿಸುವ ಪ್ರಯೋಜನ ಇಲ್ಲದೆ ಹೋದರೆ ಪಾತ್ರೆಯಲ್ಲಿ ಜಸ್ಟ್ ವೇಸ್ಟು, ಅಲ್ಲಿ ಬರ್ತಾನೂ ಇಲ್ಲ, ಅದು ವೇಸ್ಟು. ಅದೇ ಥರ ಈ ಭೂಮಂಡಲ ಸುಧಾರಣೆಗೋಸ್ಕರ ಪರಮಾತ್ಮ ಎಲ್ಲರೊಳಗಡೆ ಅವನು ಪ್ರತಿಷ್ಠಿತನಾಗಿದ್ದಾನೆ. ಅಂತಃಪ್ರವಿಷ್ಟ ಶಾಸ್ತ್ರ ದೇವಾನಾಂ ಸರ್ವಾತ್ಮ ಅಂತ ಹೇಳ್ತಾರೆ. ಅವನು ಕಾರಣ, ನಾವು ಕಾರ್ಯ.
ಹಿ ಈಸ್ ಇಂಡಿಪೆಂಡೆಂಟ್, ವಿ ಆರ್ ಡಿಪೆಂಡೆಂಟ್ ಅಂತ. ಅವನು ಸ್ವತಂತ್ರ, ನಾವು ಪರತಂತ್ರ. ಈ ಶರೀರ ಒಂದು ಹಾಲು ಕಾಯಿಸುವ ಪಾತ್ರೆ ಥರ. ಅದರೊಳಗೆ ಇರೋ ಹಾಲು ಇದೆಯಲ್ಲ, ಯಾವುದು ನಿಜವಾದ ಪ್ರಯೋಜನವೋ ಅದೇ ನಮ್ಮ ಒಳಗಡೆ ಕೂತಿರೋ ಪರಮಾತ್ಮ. ಇದನ್ನು ಯಾರು ತಿಳ್ಕೊಳ್ತಾರೋ ಅವರು ಜೀವನದಲ್ಲಿ ಬಾಳ್ತಾರೆ, ಇಲ್ಲದಿದ್ದರೆ ಅವರು ಇರ್ತಾರೆ. ಅದನ್ನು ನಾವು ತಿಳ್ಕೊಳ್ಬೇಕು. ಬಾಳುವಂಥ ಗುಣಗಳನ್ನು ಧರಿಸಿಕೊಂಡು ನಾವು ಸಂಯಮ ಕಿರಿಸೈಗಳಂತ ಇದ್ರಲ್ಲಿ ಬಂದಿದೆ ಪಾಶುರದಲ್ಲಿ. ಹಂಗಂದರೆ ಕ್ರಿಯೆಗಳು, ಕೆಲಸಗಳು, ಕಾರ್ಯಗಳು ಅಂತ ಅರ್ಥ. ಸಂಯಮ ಕಿರಿಸೈಗಳಂದರೆ ನಾವು ಮಾಡಬೇಕಾದಂಥ ಕ್ರಿಯೆಗಳು. ಅದು ಯಾವುದೆಂದರೆ ನಮಗೆ ಮಾತ್ರ ಪ್ರಯೋಜನವಾಗುವಂತಹ ಕ್ರಿಯೆಗಳಲ್ಲ. ಪ್ರತಿಯೊಂದು ಕೆಲಸವನ್ನು ಮಾಡುವಂಥ ಪ್ರಸಂಗದಲ್ಲಿ ಈ ಒಂದು ಕೆಲಸದಿಂದ ಎಷ್ಟು ಜನಕ್ಕೆ ಪ್ರಯೋಜನ ಆಯಿತು, ಎಷ್ಟು ಜನಕ್ಕೆ ನೋವಾಯಿತು ಅಂತ ಆಲೋಚಿಸಿ ನಾನಾ ಥರ ನಿಧಾನಿಸಿ ನೋಡಿ ನಾವು ಜೀವನದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಅದು ಸಂಯಮ ಕಿರಿಸೈಗಳಾಗತ್ತೆ. ದೇವಸ್ಥಾನಕ್ಕೆ ಬಂದುಬಿಟ್ಟು ಭಗವಂತ ಮುಂದೆ ಕೈ ಜೋಡಿಸ್ಕೊಂಡು ಭಗವಂತ ನನ್ನ ಒಬ್ಬನೇ ಚೆನ್ನಾಗಿಡು ಅಂತ ಹೇಳಿದೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದ್ರೆ ಅಂಥ ಚಿಂತನೆ ಪ್ರಾರ್ಥನೆ ನಮ್ಮದಾಗಿರಬೇಕು. ಒಂದೊಂದು ಕೆಲಸ ಮಾಡುವಾಗಲೂ ನಾವು ಭಗವಂತನನ್ನು ಈ ಕೆಲಸ 4 ಜನಕ್ಕೆ ಸಂತಸ ಉಂಟು ಮಾಡಲಿ ಅಂತ ಭಾವನೆಯಲ್ಲಿ ಮಾಡಬೇಕು. ಕೆಲಸವನ್ನು ಮಾಡುವ ಪ್ರಸಂಗದಲ್ಲಿ ನಾವು ಸಾತ್ವಿಕ ಭಾವನೆಯನ್ನು ಮಾಡಿ 4 ಜನಕ್ಕೆ ಇದು ಉದ್ಧಾರವನ್ನು ಏರ್ಪಡಿಸಲಿ ಅಂತ ಭಾವನೆಯಲ್ಲಿ ಮಾಡಿದರೆ ಅದು ಸಂಯಮ ಕಿರಿಸೈಗಳಾಗತ್ತೆ. ಎವ್ರಿ ವರ್ಕ್ ಡನ್ ಈಸ್ ವರ್ಷಿಪ್ ಫಾರ್ ದ ಲಾರ್ಡ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ವರ್ಕ್ ಈಸ್ ವರ್ಷಿಪ್ ಅಂತ ಹೇಳಿ ಅದೇನೆ. ಪ್ರತಿಯೊಂದು ಕೆಲಸವು ಆರಾಧನೆ ಅಂತ ನಾವು ಮಾಡಬೇಕು. ಅದಕ್ಕೆ ಬಸವೇಶ್ವರನೇ ಹೇಳುವಾಗ ಏನು ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ ನಮ್ಮ ಬಸವೇಶ್ವರರು ಹೇಳಿದ್ದಾರೆ. ಕಾಯಕ ಅಂದರೆ ಕಿರಿಸೈಗಳು, ಅದು ಭಗವಂತನ ಮುಖೋಲ್ಲಾಸವನ್ನು ಉಂಟು ಮಾಡಬೇಕು. ಆ ಭಗವಂತನ ಮುಖೋಲ್ಲಾಸ ಯಾವಾಗ ಉಂಟಾಗತ್ತೆ ಅಂತ ಹೇಳಿದರೆ ಇವತ್ತಿನ ಪಾಶುರದಲ್ಲಿ ಆಂಡಾಳು ಏನನ್ನು ಮಾಡಬೇಕು, ಏನನ್ನು ಮಾಡಬಾರದು ಅಂತ ಹೇಳಿದಾಳೋ ಅದನ್ನು ನಮ್ಮ ಜೀವನದಲ್ಲಿ ನಾವು ಅನುಷ್ಠಾನದಲ್ಲಿ ತಂದುಕೊಂಡರೆ, ಅದನ್ನು ನಮ್ಮ ಜೀವನ ಶೈಲಿಯಾಗಿ ಮಾಡಿಕೊಂಡ್ರೆ ಆವಾಗ ನಾವು ಮಾಡುವಂಥ ಒಂದಂಥ ಕೆಲಸವು ಸಂಯಮ ಕಿರಿಸೈಗಳಾಗತ್ತೆ. ವೈಕುಂಠವಾಸನಾದ ಪರವಾಸುದೇವ ವೈಕುಂಠ ಅಂದ್ಬಿಟ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಕ್ಷೀರಾಬ್ದಿಗೆ ಬರ್ತಾನೆ. ಪರಮಾತ್ಮ ನೆನ್ನೆತ ನೋಡಿದ್ರೆ ಕ್ಷೀರಾಬ್ದಿ ಲೆವೆಲಲ್ಲಿ ಯೋಗ ನಿದ್ರೆ ಮಾಡ್ತಾ ಇರ್ತಾನೆ ಅಂತ. ಯಾತಕ್ಕೋಸ್ಕರ ಅಂತ ಹೇಳಿದರೆ ಭೂಮಂಡಲದಲ್ಲಿ ವಾಸಿಗಳು ಎಲ್ಲರೂ ನಾರಾಯಣ, ಗೋವಿಂದ, ರಾಮ, ರಂಗ, ಕೃಷ್ಣ ಅಂತ ಕರೀತಾರಲ್ಲ, ಆ ವೈಕುಂಠದಲ್ಲಿ ಬರೀ ಸಾಮವೇದನ ಕೇಳಿಸ್ತಾ ಇದೆ. ಅದರಿಂದ ನಂಗೆ ಕಿವಿ ಬೇರೆ ಏನೂ ಕೇಳಿಸಲ್ಲ. ನೀವೆಲ್ಲ ನಾನು ಕೂಗ್ತಾ ಇದ್ದೀರಾ, ನಾನು ಬೇಡ್ಕೋತಾ ಇದ್ದೀನಿ, ನಂಗೆ ಗೊತ್ತಾಗ್ತಾ ಇಲ್ವಲ್ಲ. ಅದಕ್ಕೋಸ್ಕರ ಒಂದು ಸ್ಟೆಪ್ ಕೆಳಗಡೆ ಬಂದು ನೀವು ಹೇಳೋದೆಲ್ಲ ನನ್ನ ಕಿವಿಲಿ ಬೀಳಬೇಕು ಅಂತೇಳಿ ವೈಕುಂಠದಿಂದ ಕೆಳಗಡೆ ಬಂದು ಕ್ಷೀರಾಬ್ದಿಗೆ ಬಂದಿರ್ತಾನಂತೆ ಭಗವಂತ. ಅದೇ ಥರ ಇದನ್ನು ಎಲ್ಲಾದರೂ ನಾವು ಏನು ಕಲಿಬೋದು ಅಂದರೆ ನಮ್ಮ ಸ್ವಸ್ಥಾನವನ್ನು ಬಿಟ್ಟು ನಾವು ಸ್ವಲ್ಪ ಕೆಳಗೆ ಇಳಿಬೇಕು ಅಂತ ಹೇಳ್ತಾರೆ. ಭಗವಂತ ಯೋಗ ನಿದ್ರೆ ಮಾಡೋಕ್ಕೋಸ್ಕರ ಯಾವ ಥರ ಇಳಿದು ಬರ್ತಾನೋ ಆ ಥರ ಸಮಾಜಕ್ಕೆ ನಾವು ಇಳಿದು ಹೋಗಬೇಕು. ಜೀವನದಲ್ಲಿ ನಮಗೆ ಸ್ವಲ್ಪ ಇಳಿಗೆ ಬಂದ್ಬಿಡ್ತು ಅಂದ್ರೆ ಅಷ್ಟೇ, ನಾವೇನು ಮಾಡ್ತೀವಿ, ವಿ ಡೋಂಟ್ ಕೇರ್ ಯಾರು ಕಡೆ ಬಂದಂತ. ಅದಕ್ಕೆ ಒಂದು ಹೇಳ್ತಾರೆ, ನಾವು ಮೆಟ್ಲು ಹತ್ತಿ ಹೋಗುವಾಗ ಒಂದು ಏಣಿನ ಯೂಸ್ ಮಾಡಿದ್ರೆ ಆ ಏಣಿನ ಮರ್ತು ಬಿಡಬಾರ್ದು, ಅದರಿಂದಲೇ ನಾವು ಹೆಲ್ಪ್ ಮಾಡಿದ್ವಿ. ಅದೇ ಥರ ನಮ್ಮ ಜೀವನದಲ್ಲಿ ಯಾರು ನಮಗೆ ಹೆಲ್ಪ್ ಮಾಡಿದಾರೋ ಅವರೆಲ್ಲ ಮೇಲೆ ಹೋದ್ಮೇಲೆ ಅವ್ರಿಗೆ ಯಾವಾಗಲೂ ವಿ ಶುಡ್ ಬಿ ಗ್ರೇಟ್ಫುಲ್ ಅಂತ ಹೇಳ್ತಾರೆ. ಇದು ಹೇಳ್ತಾರೆ. ಅದರಿಂದ ನಾವು ಸಮಾಜಕ್ಕೆ ನಾವು ಒಂದು ಲೆವೆಲ್ಗೆ ಹೋದ್ಮೇಲೆ ಹೆಂಗೆ ಭಗವಂತ ನಮಗೆ ಉದಾಹರಣೆ ಮಾಡಿ ತೋರಿಸಿದ್ದಾನೋ ಹಾಗೆ ವಿ ಹ್ಯಾವ್ ಟು ಚೇಂಜ್. ದೇರ್ ಶುಡ್ ನಾಟ್ ಬಿ ರೆಸಿಸ್ಟೆನ್ಸ್ ಫಾರ್ ಚೇಂಜ್. ಇವತ್ತು ಏನೋ ಒಂದು ಕಡೆ ಓಡ್ತಾ ಇದ್ದೆ, ಈಗ ಜಸ್ಟ್ ಬರೋಕ್ಕೆ ಮುಂಚೆ ನಾವು ಚೇಂಜ್ ಬಂದಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಾವು ಬದಲಾವಣೆ ಬಂದಿದ ತಕ್ಷಣ ಬದಲಾವಣೆ ಬಗ್ಗೆನೇ ಯೋಚನೆ ಮಾಡ್ತೀವಿ. ಏನಾಯಿತು, ವಾಟ್ ಡಿಡ್ ವಿ ಲೂಸ್ ಅಂತ. ಇನ್ಸ್ಟೆಡ್ ಆಫ್ ದಟ್ ವಿ ಶುಡ್ ಲುಕ್ ಅಟ್ ವಾಟ್ ವಿ ಆರ್ ಗೋಯಿಂಗ್ ಟು ಗೈನ್. ಸಿ ಹೆಂಗಿದೆ ಪಾಸಿಟಿವ್ ಆಗಿ. ಜಸ್ಟ್ ಇವಾಗ ಬರೋ ಒಂದು ಓದ್ತಾ ಇದೆ, ಏನು ಹೇಳುತ್ತೆ ಅಂದರೆ ವೆನ್ ಎವರ್ ಚೇಂಜ್ ಕಮ್ಸ್ ಡೋಂಟ್ ವರಿ ಅಬೌಟ್ ವಾಟ್ ಯು ಹವ್ ಲಾಸ್ಟ್, ಥಿಂಕ್ ಅಬೌಟ್ ದ ಫ್ಯೂಚರ್ ವಾಟ್ ಯು ಆರ್ ಗೋಯಿಂಗ್ ಟು ಗೇನ್. ಡೆಫಿನೆಟ್ಲಿ ಯು ವಿಲ್ ನಾಟ್ ರೆಸಿಸ್ಟ್ ಚೇಂಜ್ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ರೆಸಿಸ್ಟೆನ್ಸ್ ಟು ಚೇಂಜ್ ತಕ್ಷಣ ಜ್ಞಾಪಕ ಬಂತು. ಜೀವನದಲ್ಲಿ ರೆಸಿಸ್ಟೆನ್ಸ್ ಟು ಚೇಂಜ್ ಇಲ್ಲದೆ ನಮ್ಮಲ್ಲಿ ಮಾರ್ಪಾಟನ್ನು ತರಿಸಿಕೊಳ್ಳಬೇಕು. ಪಾರ್ಕಡಲ್ ಪಯ್ಯತು ಇಂದ್ರ ಪರಮನಡಿ ಪಾಡಿ. ಕ್ಷೀರಾಬ್ದಿಯಲ್ಲಿ ಮೆಲ್ಲಿಗೆ ಯೋಗ ನಿದ್ರೆ ಮಾಡುತ್ತಿರುವ ಪರಮಾತ್ಮನ ಪಾದ ಕಮಲಗಳನ್ನು ಹಾಡುತ್ತೇವೆ. ಇವಾಗ ಎವ್ರಿ ಟೈಮ್ ದೇವ್ರದ ಪಾದನ ಇಟ್ಕೋಬೇಕು ಅಂತೀವಲ್ಲ, ಯಾತಕ್ಕೆ ಅಂತೇಳಿ ಒಂದು ಸಿಂಪಲ್ಲಾಗಿ ಒಂದು ಲೈಟರ್ ವೈನಲ್ಲಿ ಹೇಳಬೇಕು ಅಂದರೆ, ಭಗವಂತನ ಬೇರೆ ಪಾರ್ಟ್ ಹಿಡಿದ್ರೆ ಭಾವನೆ ಹಾಕ್ಕೊಂಡು ಹೋಗ್ಬಿಡ್ತಾನೆ ನಮ್ಮನ್ನು. ಅವ್ನು ಕಾಲು ಹಿಡಿದ್ಬಿಟ್ರೆ ಎದ್ದು ಎಲ್ಲೂ ಹೋಗಲ್ವಲ್ಲ. ಅದರಿಂದ ನಮ್ಮ ಜೊತೆಗೆ ಇರಲೇಬೇಕು, ಅವ್ನು ನಮ್ಗೆ ಹೆಲ್ಪ್ ಮಾಡಲೇಬೇಕು. ಅದರಿಂದ ಭಗವಂತನ ಕಾಲು ಹಿಡ್ಕೊಳ್ತೀವಿ ಅಂತ ನಾವು ಒಂದು ಲೈಟಾಗಿ ನಾವು ಅದನ್ನು ಒಂದು ತತ್ವ ತಿಳ್ಕೊಬೋದು. ಯಾಕೆ ಯಾವಾಗಲೂ ಭಗವಂತನ ಪಾದ ಅಂತೀವಿ ಅಂದರೆ ಇದಕ್ಕೋಸ್ಕರನೇ ಅಂತಲೂ ಜ್ಞಾಪಕ ಇಟ್ಕೊಳ್ಬೋದು. ಯಾಕೆಂದರೆ ಪರಮ ನಡಿ ಪಾಡಿ ಅಂತ ಇಲ್ಲಿ ಬಂತು, ಅದರಿಂದ ಜ್ಞಾಪಕ ಬಂತು. ಪರಮಾತ್ಮನ ಪಾದ ಕಮಲಗಳನ್ನು ನಾವು ಹಾಡುತ್ತೇವೆ. ಕ್ಷೀರಾಬ್ದಿಯಲ್ಲಿ ಜಗದ್ರಕ್ಷಣ ಚಿಂತೆಯಲ್ಲಿ ಮುಳುಗಿ
ಯೋಗ ನಿದ್ರೆಯ ಪರಮಾತ್ಮ ವ್ಯೂಹ ರೂಪವನ್ನು ಪಾರ್ಕಡಲು ಪೈಯತ್ತಿನ ಪರಮನೆಂದು ಇಲ್ಲಿ ಆಂಡಾಳು ಹಾಡಿದ್ದಾಳೆ. ನೆಕ್ಸ್ಟು ನೆಯ್ಯುಣ್ಣೋಂ ಪಾಲುಣ್ಣೋಂ, ತುಪ್ಪ ಸೇರಿಸೋದಿಲ್ಲ. ಸ್ಟ್ರೈಟ್ ಮೀನಿಂಗ್ ತುಂಬ ಸಿಂಪಲ್ಲು. ನೆಯ್ ಉಣ್ಣೋಂ, ಉಣ್ಣೋಂ ಅಂದರೆ ಇಲ್ಲ ಅಂತ, ನೆಯ್ ಅಂದರೆ ತುಪ್ಪ, ಪಾಲು ಉಣ್ಣೋಂ ಹಾಲು ಸೇರಿಸೋದಿಲ್ಲ. ಇವಾಗ ಏನು ಹೇಳ್ತಾರೆ, ಇದೆಲ್ಲ ಹೇಳ್ತಾ ಇದ್ದಾರಲ್ಲ ಇದೇನು ಕತೆ. ನೆಕ್ಸ್ಟು ಅದೇ ಥರ ಹೂವು ಮುಡಿಯೋದಿಲ್ಲ ಅಂತ ಬರುತ್ತೆ. ಅದು ಏನು ಹೇಳುತ್ತೆ ಅಂದರೆ ಇದೆಲ್ಲ ಇದ್ದು ಭೋಗ್ಯ ವಸ್ತುಗಳು, ಇವೆಲ್ಲ ನಾವು ತ್ಯಜಿಸಿದ್ರೇ ನಮಗೆ ಭಗವಂತನ ಮೇಲೆ ಫುಲ್ ಅಭಿಮಾನ ಬಂದು ಭಗವಂತನ ಕಡೆಯೇ ಅನುಭವ, ನಮ್ಮ ಜ್ಞಾನ ಹೋಗುತ್ತೆ ಅಂದ್ಬಿಟ್ಟು ಇವೆಲ್ಲ ಮಾಡ್ತಾರೆ. ನೆಯ್ಯುಣ್ಣೋಂ ಪಾಲುಣ್ಣೋಂ. ಅವರಿಗೆ ಯಾವಾಗ ನೀವು ಭಗವತ್ ಅನುಭವ ಬಗ್ಗೆನೇ ಇರ್ತಿರೋ ಆವಾಗ ಅವರಿಗೆ ಹಸುವು ಬರೋದಿಲ್ಲ, ಅವ್ರಿಗೆ ಏನು ಬಗ್ಗೆ ಇಂಟ್ರೆಸ್ಟ್ ಬರೋದು ಜೀವನದಲ್ಲಿ. ಅವ್ರು ಹುಚ್ಚು ಅಂತ ಹೇಳ್ತಾರೆ. ಇವರು ಆಳ್ವಾರ್ಸು ಪಿತ್ತನ್ ಅಂದರೆ ಹುಚ್ಚು, ನಾನು ಅವರು ಪಿತ್ತನ್ ಅಂತ ಹೇಳ್ತಾರೆ. ಏನು ಅಂದರೆ ಭಗವಂತನ ಮೇಲೆ ಅಷ್ಟೊಂದು ಹುಚ್ಚಿಡ್ಬಿಟ್ರೆ ಜೀವನದಲ್ಲಿ ಬೇರೆ ಏನು ಬೇಡ, ಯಾವಾಗಲೂ ಭಗವಂತ ಕೃಷ್ಣ ರಾಮ ಅಂತ ಹೇಳ್ತಾರೆ. ಅದೇ ಥರ ಇವರು ಕೃಷ್ಣಾನುಭವದಲ್ಲಿ ಇರೋದ್ರಿಂದ ಅವರಿಗೆ ಏನು ಬೇಡ, ನೆಯ್ಯು ಬೇಡ, ಪಾಲು ಬೇಡ, ಹೂವು ಬೇಡ, ಏನು ಬೇಡ ಅಂತೇಳಿ ಅದು ಒಂಥರ ಇಲ್ಲಿ ಹೇಳ್ತಾರೆ ಪೂರ್ವಾಚಾರ್ಯರು. ಅದರಿಂದ ಇವ್ರಿಗೇನು ಅಂದರೆ ಕೃಷ್ಣ ತೃಷ್ಣ ಅಂತಾರೆ. ನಮ್ಮಾಳ್ವಾರ್ಗೆ ಕೃಷ್ಣ ತೃಷ್ಣ ಅಂದರೆ ಕೃಷ್ಣನ ಬಿಟ್ಟರೆ ಬೇರೆ ಏನು, ಥರ್ಸ್ಟ್ ಫಾರ್ ಕೃಷ್ಣ. ತೃಷ್ಣ ಅಂದರೆ ಥರ್ಸ್ಟ್ ಫಾರ್ ಕೃಷ್ಣ. ಅದೇ ಥರ ಇವರು ಥರ್ಸ್ಟ್ ಫಾರ್ ಕೃಷ್ಣ ಇದ್ದಿದ್ದರಿಂದ ಅವರಿಗೆ ಎಲ್ಲ ವಸ್ತುಗಳು ಧಾರಕ ಪೋಷಕ ಭೋಗ್ಯ ಎಲ್ಲ ಪರಮಾತ್ಮನೇ ಆಗಿದ್ದಾನೆ. ಅದಕ್ಕೆ நம்மாழ்வார்ದು ಪಾಶುರ, ಉಣ್ಣುಂ ಸೋರು ಪರುಗುಂ ನೀರು ತಿನ್ನುಂ ವೆಟ್ರಿಲೈ ಎಲ್ಲಾಂ ಕಣ್ಣನ್. ಹಾಗಂದ್ರೆ ಏನಂದರೆ ಉಣ್ಣುವ ಅನ್ನ, ಕುಡಿಯುವ ನೀರು, ತಿನ್ನುವ ಎಲೆ ಅಡಿಕೆ ಎಲ್ಲವೂ ತಮಗೆ ಪರಮಾತ್ಮನೇ ಎಂದು ನಮ್ಮಾಳ್ವಾರ್ ತಿರುವಾಳ್ಮೊಳಿಯಲ್ಲಿ ಹೇಳಿದ್ದಾರೆ. ಇದೇ ತತ್ವವನ್ನು ಪುರಂದರದಾಸರು ಹೇಳಿದ್ದಾರೆ. ಪುರಂದರದಾಸರು ಮುಟ್ಟಿಲ್ಲದೆ ಇರೋ ಸಬ್ಜೆಕ್ಟೇ ಇಲ್ಲ. ನಾವಲ್ಲೂ ಬ್ಯಾಡ್ ಲಕ್ ಓನ್ಲಿ 1000 ಇದು ಸಿಕ್ಕಿದ್ದಷ್ಟೇ ನಮಗೆ ಕೀರ್ತನೆಗಳು. ಎಲ್ಲದ್ರ ಬಗ್ಗೆ ಅವ್ರು ಏನು ಹೇಳಿದ್ದಾರೆ ಇಲ್ಲಿ ನೋಡೋಣ. ಹೇಳ್ತಾರೆ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ, ನಾಮದ ಬಲ ಒಂದಿದ್ದರೆ ಸಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ. ಆಮರ ಈ ಮರ ಧ್ಯಾನಿಸುತ್ತಿರುವಾಗ, ಆಮರ ಈ ಮರ ಧ್ಯಾನಿಸುತ್ತಿರುವಾಗ, ರಾಮನಾಮ ಎಂಬ ನಾಮವೇ ಕಾಯ್ತೋ, ರಾಮನಾಮ ಎಂಬ ನಾಮವೇ ಕಾಯ್ತೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ. ನಿನ್ನ ನಾಮಕ್ಕೆ ಸರಿ ಕಾಣೆನು ಜಗದೊಳು, ನಿನ್ನ ನಾಮಕ್ಕೆ ಸರಿ ಕಾಣೆನು ಜಗದೊಳು, ಘನ ಮಹಿಮ ಸಿರಿ ಪುರಂದರ ವಿಠಲ, ಘನ ಮಹಿಮ ಸಿರಿ ಪುರಂದರ ವಿಠಲ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ. ಜೀವನದಲ್ಲಿ ದೇವರೊಬ್ಬನೇ ನಮ್ಮ ಪಾಲಕ, ರಕ್ಷಕ ಮತ್ತು ಆಧಾರ ಎಂಬುದನ್ನು ಈ ಕೃತಿ ಒತ್ತಿ ಹೇಳುತ್ತಿದೆ. ಲೌಕಿಕ ಸಂಬಂಧಗಳು, ಮಾನವ ಹಂಬಲಗಳ ಅಸ್ಥಿರತೆಯನ್ನು ಮನವರಿಕೆ ಮಾಡಿಕೊಟ್ಟು ಭಗವಂತನ ಮೇಲಿನ ಭಕ್ತಿಯೊಂದೇ ಶಾಶ್ವತ ಎಂದು ಈ ಕೀರ್ತನೆ ತಿಳಿಸ್ತಾ ಇದೆ. ಈ ಕೃತಿಯಲ್ಲಿ ಕೊನೆಯದಾಗಿ ಅಹಂಕಾರವನ್ನು ಬಿಟ್ಟು ದೇವರ ಕರುಣೆಗೆ ಸಂಪೂರ್ಣವಾಗಿ ಶರಣಾಗುವುದರ ಮಹತ್ವವನ್ನು ಸರಳವಾಗಿ ತಿಳಿಸಿದೆ. ನಾಟ್ಕಾಲೆ ನೀರಾಡಿ, ಇದು ಡೂಸು. ನಾಟ್ಕಾಲೆ ನೀರಾಡಿ ಅಂದರೆ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಒಂದು ದೇಹ ಶುದ್ಧಿ ಮಾಡ್ಕೊಳ್ಳೋದು. ನೆನ್ನೆ ನೋಡಿದರೆ ನೀರಾಟಂ ಅಂದರೆ ಭಗವಾನ್ ನಾಮ ಸಂಕೀರ್ತನೆ ಮಾಡೋದು ಅಂತೇಳಿ. ಭಗವದ್ ಗುಣಸಾಗರದಲ್ಲಿ ಮುಳುಗಿ ಮನೋಮನಗಳನ್ನು ಹೋಗಲಾಡಿಸುತ್ತದೆ. ಯಾಕೆ ಗೋಧೆ ವಿಷಕಾಲದಲ್ಲಿ ಸ್ನಾನ ಮಾಡಬೇಕು ಅಂದರೆ ನೆನ್ನೆ ಆಲ್ರೆಡಿ ನೋಡಿದ್ದೀವಿ. ಇದರಲ್ಲಿ ಒಂದು ವೈಜ್ಞಾನಿಕ ಕಾರಣವನ್ನು ಕೂಡ ನೋಡಿದ್ದೀವಿ. ಗೀತೆಯಲ್ಲಿ, ಭಗವದ್ಗೀತೆಯಲ್ಲಿ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗದ 5ನೇ ಶ್ಲೋಕ, ಸತ್ವಂ ರಜತಸ್ತಮೈತಿ ಗುಣ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿ ನಮವ್ಯಯಂ. ಇವಾಗ ನಮಗೆಲ್ಲ 3 ಗುಣಗಳಿದೆ, ಸತ್ವಗುಣ, ರಜೋಗುಣ ಮತ್ತು ತಮಗುಣ. ಈ 3 ಗುಣಗಳು ಪ್ರಕೃತಿಯಿಂದ ಉತ್ಪನ್ನವಾಗಿ ಜೀವಾತ್ಮನನ್ನು ದೇಹದಲ್ಲಿ ಬಂಧಿಸುತ್ತೆ. ಸತ್ವಂ ಸುಖೇ ಸಂಜಯತಿ
ರಜಕರ್ಮಣಿ ಭಾರತ ನಾನಾ ಮಾವ್ಯುತ್ಯುತು ಮಮಃ ಪ್ರಮಾದೇ ಸಂಜಯತ್ಯುತ. ಸತ್ವಗುಣವನ್ನು ಸುಖದಲ್ಲಿ ತೊಡಗಿಸುತ್ತದೆ, ರಜೋಗುಣವು ಕರ್ಮಗಳಲ್ಲಿ ಮತ್ತು ತಮೋಗುಣವು ಜ್ಞಾನವನ್ನು ಮುಚ್ಚಿ ಹಾಕಿ ನಮ್ಮನ್ನು ಕೆಟ್ಟ ಕಾರ್ಯಗಳಲ್ಲಿ ತೊಡಗಿಸುತ್ತದೆ ಅಂತ ಹೇಳುತ್ತೆ. ಮನುಷ್ಯ ಹುಟ್ಟವಾಗಲೇ ಅವನಲ್ಲಿ ತ್ರಿಗುಣ ಶಕ್ತಿಗಳು ಇರುತ್ತೆ, ಸತ್ವಗುಣ, ರಜೋಗುಣ ಮತ್ತು ತಾಮಸ ಗುಣ. ಸಾತ್ವಿಕ ಗುಣ ಯಾವುದು? ಇನ್ನು ಕಲರ್ ಬೇರೆ ಹೇಳ್ತಾರೆ, ಸತ್ವಗುಣ, ರಜೋಗುಣ, ತಮೋಗುಣಕ್ಕೆ. ಸಾತ್ವಿಕ ಗುಣ ಅನ್ನೋದು ವೈಟಾಗಿರುತ್ತೆ, ಶುದ್ಧತೆ, ಶಾಂತಿ ಮತ್ತು ಒಳ್ಳೆಯತನವನ್ನು ಪ್ರತಿನಿಧಿಸುತ್ತದೆ. ರಜೋಗುಣವು ಕ್ರಿಯಾಶೀಲತೆ, ಚಲನೆ, ಉತ್ಸಾಹಕ್ಕೆ ಸಂಬಂಧಿಸಿದೆ. ರಜೋಗುಣ ರೆಡ್ಡು, ತಮೋಗುಣ ಬ್ಲ್ಯಾಕು, ಸತ್ವಗುಣ ವೈಟ್ ಶುಡ್ ಆಲ್ವೇಸ್ ಬಿ ದೇರ್. ಈ ಸ್ನ್ಯಾಪ್ಕಟ್ಗಳೇ ಈ ಪ್ಯಾಟರ್ನ್ನಲ್ಲಿ. ರಜೋಗುಣವು ಕ್ರಿಯಾಶೀಲತೆ, ಚಲನೆ ಮತ್ತು ಉತ್ಸಾಹಕ್ಕೆ ಸಂಬಂಧಿಸಿದೆ. ತಮೋಗುಣ ಅನ್ನೋದು ನಮಗೆ ಯಾವಾಗಲೂ ಟಯರ್ಡು, ಬೋರ್ ಆಗುತ್ತೆ, ನಿದ್ದೆ ಬರುತ್ತೆ, ಅವೆಲ್ಲ ತಮೋಗುಣ. ಆಲಸ್ಯ, ಅಜ್ಞಾನ ಇವೆಲ್ಲ ತಮೋಗುಣ ಸೋರುತ್ತೆ. ಈ ಮೂರು ಗುಣಗಳಲ್ಲಿ ಸತ್ವಗುಣವೇ ನಮಗೆ ದೇವ ಕಾರ್ಯಗಳು ಮತ್ತು ಒಳ್ಳೆಯ ಕಾರ್ಯಗಳು ಉಪಯೋಗ ಆಗುತ್ತದೆ. ಇದ್ರ ಬಗ್ಗೆ ಒಂದು ಸಣ್ಣ ಕತೆ ನೋಡೋಣ. ಒಂದು ಕತೆ ರಿಯಲ್ ಲೈಫಲ್ಲಿ ಆಗಿದೆ, ಇದರಿಂದ ತಗೊಂಡಿರೋದು. ಒಮ್ಮೆ ಏನಾಯಿತು, ವಿಷ್ಣು ಗಾಢ ನಿದ್ರೆಯಲ್ಲಿದ್ದರು. ಅವಾಗ ಇರುವಾಗ ಮಧು ಆ್ಯಂಡ್ ಕೈಟಭ ಅಂತ ಇಬ್ಬರು, ಅದಿಬ್ಬರು ಏನು ಮಾಡಿದ್ರು, ರಾಕ್ಷಸರು. ಅವರು ವಿಷ್ಣುವಿನ ಕಿವಿಯಿಂದ ಹೊರಗಡೆ ಬಂದರು. ಮಧು ಅನ್ನೋನು ರಜೋಗುಣ, ದೈತ್ಯ ಸ್ವಭಾವವನ್ನು ಸಂಪೂರ್ಣವಾಗಿ ಫುಲ್ ಅವನು ಅದೇನೇ ರಜೋಗುಣ. ಅದೇ ಕೈಟಭ ಅನ್ನೋನು ಅಜ್ಞಾನದ ಶೂನ್ಯತೆ, ಅವನು ತಮೋಗುಣಲಿದ್ದ. ಈ ಎರಡು ರಾಕ್ಷಸರು ಏನು ಮಾಡ್ತಾಯಿದ್ರು, ದೇವತೆಗಳಿಗೆಲ್ಲ ತುಂಬ ಹಿಂಸೆ ಕೊಡ್ತಾಯಿದ್ರು. ಅದೇ ತಾನೇ ರಾಕ್ಷಸರ ಕೆಲಸನೇ, ದೇವರುಗಳ ತುಂಬ ಇಸ್ಬಿಟ್ಟು ಅರಾಜಕತೆ ತುಂಬ ಜಾಸ್ತಿ ಆಗ್ತಾನೆ ಐತಂತೆ. ಹಾಗೆ ಒಮ್ಮ ಏನು ಮಾಡ್ತಾರೆ, ಎಲ್ಲರೂ ಇಮ್ಮಿಡಿಯೇಟಾಗಿ ಎಲ್ಲರೂ ಬ್ರಹ್ಮನಿಂದ ಆ ಟೈಮಲ್ಲಿ ಅವ್ರು ಯಾವ ಲೆವೆಲ್ಗೆ ಹೋದ್ರಂತೆ, ಬ್ರಹ್ಮನ ವೇದಗಳು ಕೂಡ ಕತ್ಕೊಂಡು ಹೋಗ್ಬಿಟ್ರು ಅವರಿಬ್ಬರು. ಬ್ರಹ್ಮ ಏನಾಯ್ತು, ಬ್ರಹ್ಮ ಏನು ಕೆಲಸ ಮಾಡ್ತಾನೆ, ಬ್ರಹ್ಮದ ಏನು ಕೆಲಸ, ಸೃಷ್ಟಿ ಕೆಲಸ ನಿಂತೋಯ್ತು, ಎಲ್ಲ ಎತ್ಕೊಂಡು ಹೋಗ್ಬಿಟ್ರು. ಆಮೇಲೆ ಎಲ್ಲರೂ ಹೋಗ್ಬಿಟ್ಟು ದೇವ್ರ ಹತ್ರ ಕೇಳಿದ್ರಂತೆ, ಈ ಥರ ನಮಗೆ ಒಟ್ಟಾಗ್ತಾ ಪ್ಲೀಸ್ ಹೆಲ್ಪ್ ಅಸ್ ಅಂತ ನಾರಾಯಣ ಹತ್ರ ಕೇಳಿದ ವಿಷ್ಣು ಹತ್ರ. ಅವ್ರು ಹೇಳ್ತೆ, ದೈವತ್ವ, ನೈತಿಕತೆ ಮತ್ತು ಬುದ್ಧಿವಂತಿಕೆ ನೆಲೆಯಾದ ಸಾತ್ವಿಕ ಗುಣದ ನಾಯಕ ನಾರಾಯಣ ರಜೋಗುಣ ಹೊಂದಿದ ಮಧುವನ್ನು, ತಮೋಗುಣ ಹೊಂದಿದ ಕೈಟವನ್ನು ನಾಶ ಮಾಡಿ ಕಳೆದುಕೊಂಡ ವೇದಗಳನ್ನು ತಗೊಂಡು ಬ್ರಹ್ಮನಿಗೆ ಹಿಂತಿರುಗುತ್ತಂತೆ. ಯುದ್ಧ ಅದಕ್ಕೆ ನಮ್ಮ ದೇವರು ಹೆಂಗೆ ಅಂದರೆ, ಎಲ್ಲ ರಾಕ್ಷಸರು ಇವನ್ ಎಷ್ಟು ಜನ ಕೃಷ್ಣನಿಗೆ ಇದು ಬಂದರು, ಕಂಸನ ಕಳಿಸಿದ್ನಲ್ಲ, ಎಲ್ಲರಿಗೂ ಇವನ್ ಪೂತನೆಗೇ ಅವ್ರು ಮೋಕ್ಷ ಕೊಟ್ಟಿದ್ದಾರೆ. ಪೂತನಾಗೆ ಅವಳಿಗೆ ಅಷ್ಟೊಂದು ವಿಷ ಕೊಡೋಕೆ ಬಂದು ಅವ್ರಿಗೆ ಆ ಥರ ಏನು ಕೇಳಿ ಬಂದಿದ್ರೆ, ಇಲ್ಲಿ ಮಧು ಕೈಟಭ ಬಂದರು ದೇವ್ರ ಹತ್ರ ಹೇಳಿದ್ರಂತೆ, ನಾರಾಯಣ ನಿಮ್ಗೆ ನಾವು ಶರಣಾಗ್ತೀವಿ, ನಾವು ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತಾ ಇದ್ದೀವಿ, ನಿನ್ನನ್ನು ಎಂದಿಗೂ ಬಿಡದ ಮೋಕ್ಷವನ್ನು ಪಡೆಯುವ ವೈಕುಂಠದಲ್ಲಿ ವಾಸುವ ವರವನ್ನು ನೀನು ಕೊಡಬೇಕು ಅಂತ ಮಾಡಿ ತಪ್ಪು ಮಾಡಿಬಿಟ್ಟು. ಆದರೆ ಒಂದು ದೇವರ ಕಾಲಲ್ಲಿ ಬಿದ್ದರೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾನೆ ಅಂತೇಳಿ. ಇನ್ಫ್ಯಾಕ್ಟ್ ರಾವಣನ ಕೂಡ ಹೇಳಿದ್ರು ಅಂತಲ್ಲ, ವಿಭೀಷಣ ಬಂದು ಯಾವಾಗ ಇದಕ್ಕೆ ಬಂದು ಅವ್ರ ಹತ್ರ ಶರಣಾಗತಿ ಮಾಡುವಾಗ ಎಲ್ಲರೂ ಚರ್ಚೆ ಮಾಡಿದ್ರು, ಈ ಥರ ಅವ್ರು ಕೊಡೋದು ಬೇಡ, ಎಸ್ ಕಮ್ ಫ್ರಮ್ ದ ಆಪೋಸಿಟ್ ಪಾರ್ಟಿ, ಸ್ಪೈ ಆಗಿರ್ಬೋದು, ನಮ್ಮಂತ ಹೇಳ್ಕೊಂಡು ಹೋಗ್ಬಿಡು ಅಂತ. ಆವಾಗ ರಾಮನ ಹೇಳಿದ್ರಂತೆ, ವಿಭೀಷಣ ಅಲ್ಲ ರಾವಣ ಬಂದರೂ ನಾನು ಕೊಡ್ತೀನಿ ಅಂತ. ಅಷ್ಟು ಮಾತ್ರ ಅಲ್ಲದೆ ರಾವಣಲ್ಲಿ ಯುದ್ಧ ಮಾಡೋವಾಗಲೂ ಹೇಳಿದ್ರು, ಸಾಕಪ್ಪ ನಿಲ್ಲಿಸ್ಬಿಡು, ಬೇಡ ನಿನಗೂ ಆಶ್ರಯ ಕೊಡ್ತೀನಿ ಅಂತ. ಅವ್ನು ಕೇಳಲಿಲ್ಲ, ಅದು ಅವನಲ್ಲಿರೋ ಇದು ಅಷ್ಟೇ, ನಮ್ಮ ರಜೋಗುಣದಿಂದ ಅವನಂಗಿದ್ದ ಅಷ್ಟೇ. ನಾವು ಇವ್ರಿಗೆ ಏನು ಮಾಡಿದ್ರು, ಈ ಥರ ಬಿದ್ದಿದ ತಕ್ಷಣ ದೇವರಾಯ್ತಲ್ಲ ತುಂಬ ಕರುಣಾಮಯಿ, ಹೇಳ್ತಾರಂತೆ, ಮಾರ್ಗಯಿ ತಿಂಗಳು ನೋಡಿ, ಇದೇ ತಿಂಗಳಲ್ಲಿ ಶುಕ್ಲ ಪಕ್ಷ ಏಕಾದಶಿ ದಿನದಂದು ಸ್ಪೆಷಲ್ಲಾಗಿ ಅವರಿಗೆ ಉತ್ತರ ದ್ವಾರವನ್ನು ತೆರೆದು ಅದರ ಮೂಲಕ ಮಧು ಮತ್ತು ಕೈಟಭರಿಗೆ ತಮ್ಮ ಹತ್ರ ಕರ್ಕೊಂಡ್ರಂತೆ ಶ್ರೀಮನ್ ನಾರಾಯಣ. ಎಂಥ ಕರುಣಾಮಯಿ ನೋಡಿ. ಅದು ಅವರಿಬ್ಬರು ಇಷ್ಟೆಲ್ಲ ಕಳ್ತನ ಮಾಡಿ ವೇದ ಮಾಡಿ ಎಲ್ಲ ಮಾಡಿದ್ರು ಕೂಡ ಅವ್ರ ಕಾಲಲ್ಲಿ ಬಿದ್ದು ಕ್ಷಮೆ ಕೇಳಿದ ತಕ್ಷಣ ಒಪ್ಕೊಂಡ ಅಂತೇಳಿ ಇದರಲ್ಲಿ ಮಧು ಕೈಟಭ. ಯಾಕೆಂದರೆ ನಮ್ಮ ರಜೋಗುಣ ತಮೋಗುಣ ಇರಬಾರ್ದು, ಇರುತ್ತೆ ಆದಷ್ಟು ಕಮ್ಮಿ ಮಾಡಿ ನಾವು ಶೈತ್ಯ ಗುಣನ ಹೆಂಗೆ ಬೆಳೆಸ್ಕೊಳ್ಳೋದು ನೋಡಬೇಕು. ಮೈಯಿಟ್ಟಿಡುದೋ ಮಲರಿಟ್ಟು ನಾ ಮುಡಿಯೋಮ್, ಇದರಲ್ಲಿ ತಿರ್ಗಾ ಡೋಂಟ್ಸು. ಕಣ್ಣಿಗೆ ಕಣ್ಕಪ್ಪು ಅಂತೆಲ್ಲ ಕಣ್ಣಿಗೆ ಕಾಡಿಗೆ ಹಚ್ಚುವುದಿಲ್ಲ, ತಲೆಗೆ ನಾವು ಹೂವು ಮುಡಿಯುವುದಿಲ್ಲ ಅಂತ ಅರ್ಥ. ಅಂದರೆ ಭಗವದ್ಗುಣ ಸಾಗರದಲ್ಲಿ ಮುಳುಗಿದ ಮೇಲೆ ತಮ್ಮ ಶರೀರಕ್ಕೆ ಬೇರೆ ಯಾವ ಭೋಗ ವಿಲಾಸ ಬೇಡ ಅಂಥೇಳಿ ಅವ್ರಿಗೆ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಸಯ್ಯಾದನ ಸಯ್ಯೋಂ, ಮಾಡಬಾರದ ಕೆಟ್ಟ ಕಾರ್ಯಗಳನ್ನು ಮಾಡುವುದಿಲ್ಲ. ಇದಕ್ಕೆ ಅವ್ರು ಏನು ಹೇಳ್ತಾರೆ, ಎಲ್ಲರೂ ಹಿಂದೆ ನಮ್ಮ ಹಿರಿಯರು ಹಾಗೂ ಆಚಾರ್ಯರು ಮಾಡದೇ ಇದ್ದ ಕೆಟ್ಟ ಕೆಲಸಗಳನ್ನು ನಾವು ಮಾಡೋದಿಲ್ಲ, ಅದು ಒಂದು ಸೈಡು. ಇನ್ನೊಂದು ಸೈಡು ಗುರು ಹಿರಿಯರು ತೋರಿಸಿದ ದಾರಿಯನ್ನೇ ನಾವು ಮಾಡ್ತೀವಿ ಅಂತ. ಈಗ ನಮ್ಮ ಒಂದೊಂದು ಸರಿ ಏನಾಗುತ್ತೆ, ಯಾವುದೋ ಒಂದು ಕಾರಣದಿಂದ ನಮ್ಮ ಇವ್ರು ಮಾಡಲಿಲ್ಲ, ನಮ್ಮ ತಾತ ಮಾಡಿಲ್ಲ, ನಮ್ಮ ಅಜ್ಜ ಮಾಡಿಲ್ಲ, ನಾನು ಮಾಡೋದಿಲ್ಲ ಅಂತ. ಮಾಡಬೇಕಾಗಿದ್ದ ಕೆಲಸನ್ನು ಯಾರೋ ಮಾಡದಿದ್ದರೆ ಈ ಆನ್ಸರ್ ಕೊಡಬಾರ್ದು. ನಮ್ಮ ಪೂರ್ವಜರು ಮಾಡಲಿಲ್ಲ ಅದಕ್ಕೆ ನಾನು ಮಾಡಲಿಲ್ಲ ಅಂತ ಹೇಳಬಾರ್ದು. ಅವ್ರು ಏನೋ ಒಂದು ಆ ಸಿಚುವೇಶನ್ ಮಾಡಲಿಲ್ಲ, ಯಾವುದು ಮಾಡಬೇಕೋ ಅದು ನೀವು ಇವತ್ತು ಮಾಡಲೇಬೇಕು, ಅದು ನಿಮ್ಮ ಕರ್ಮ. ನಿಮ್ಮ ಪೂರ್ವಜರು ಮಾಡಲಿಲ್ಲ ಅನ್ನೋದು ಈ ಜಾಗದಲ್ಲಿ ಬರೋದ, ಮಾಡದೇ ಇದ್ದು ಮಾಡಲ್ಲ ಹಂಗೆ ಹೇಳ್ಬೇಡಿ.
ಯಾವ್ದು ಮಾಡಬಾರ್ದು ಶಾಸ್ತ್ರ ಪ್ರಕಾರ ಅದು ಮಾತ್ರ ಮಾಡಬಾರ್ದು, ಯಾವ್ದು ಮಾಡಬೇಕೋ ನೀವು ಪೂರ್ವಜರು ಮಾಡಲಿಲ್ಲ ಅಂದರೆ ನೀವು ಮಾಡಿ. ದಟ್ ಲೀಸ್ಟ್ ಟೈಮ್ ಹಸ್ ಕಮ್ ನೌ, ಇಟ್ ಈಸ್ ನಾಟ್ ಟೂ ಲೇಟ್. ಅದರಿಂದ ಈ ಜಾಗದಲ್ಲಿ ಉಲ್ಟಾ ಇಂಟರ್ಪ್ರೇಟ್ ಮಾಡಬಾರ್ದು ಅಂತ ಜಸ್ಟು. ತೀ ಕುರಳ್ ಇದು ಇನ್ನೊಂದು ನಮಗೆ ಡೇ ಟು ಡೇ ಪ್ರಾಬ್ಲಮ್. ಅದು ತೀ ಕುರಳ್ ಅಂತ ಹೇಳಿದ್ರೆ ಒಂದು ಕೆಟ್ಟ ಚಾಡಿ ಮಾತು ಹೇಳೋದು. ತೀ ಕುರಳಿ ಸೆನ್ರೋದೋಮ್ ಅಂತ ಬೇರೆ ಹೇಳಿದ್ದಾರೆ. ತೀ ಕುರಳಿ ಸೆನ್ರೋದೋಮ್. ನಮ್ಮ ಏನು ಮಾಡ್ತೀವಿ ನಾವು ಯಾರ ಬಗ್ಗೆನೋ ಹೇಳೋದು. ಒಂದು ಫಸ್ಟ್ ಥಿಂಗ್, ವಿ ಶುಡ್ ನಾಟ್ ಕ್ರಿಟಿಸೈಸ್ ಎನಿಬಡಿ ಎನಿಥಿಂಗ್. ಅವ್ರವ್ರಿಗೆ ಏನೇನೋ ಇದೆ, ಅವ್ರ ಕಷ್ಟಗಳು ನಮ್ಗೆ ಗೊತ್ತಿಲ್ಲ. ಎರಡನೇದು, ಅವ್ರ ಮುಂದೆ ಹೇಳಿದ್ರೆ ಅಟ್ಲೀಸ್ಟ್ ಪರವಾಗಿಲ್ಲ, ಅವ್ರು ಹೋದ್ಮೇಲೆ ಅವ್ರ ಹಿಂದೆ ಹೇಳೋದು, ಅದು ಚಾಡಿ ಹೇಳೋದು, ಅದು ಹೋಗ್ಬಿಟ್ಟು ಪಕ್ಕದ ಮನೆಗೆ ಹೇಳೋದು, ಎದುರುಗಂಡು ಅಂಥದ್ದು ಮಾಡಬೇಡಿ ಅಂತೇಳಿ ಇಲ್ಲಿ ಹೇಳಿದೆ. ತೀಕುರುಳೈ ಸೆನ್ರೋದೋಮ್ ಅಂತೇಳಿ ಸೆಲ್ಫ್. ಇದರಲ್ಲಿ ತೀಕುರುಳಲ್ಲಿ ಇನ್ನೊಂದು ಥರ ಇಂಟರ್ಪ್ರೇಟ್ ಮಾಡಿದ್ರೆ ಸೆಲ್ಫ್ ಬೋಸ್ಟಿಂಗ್ ಅಂತ. ನಮ್ಮ ಜೀವನದಲ್ಲಿ ನಾವು ಇತರರನ್ನು ನೋಯಿಸದೆ ನಮ್ಮ ಆತ್ಮ ಪ್ರಶಂಸೆ ಮಾಡದೇ ಇರಬೇಕು. ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಮಾಡಲು ಕೂಡ ಮಾಡ್ದು, ಅದರ ಬಗ್ಗೆ ಚಿಂತಿಸಲು ಕೂಡ ಕಾರದು. ಒಬ್ಬರ ಬಗ್ಗೆ ಹೋಗಿ ಇನ್ನೊಬ್ಬರ ಹತ್ತಿರ ಚಾಡಿ ಹೇಳಬಾರ್ದು. ತೀ ಕುರಳೆ ಸೆನ್ರೋದೋಮ್. ಅಯ್ಯಮುಂ ಪಿಚ್ಚೆಯುಂ. ಅಯ್ಯಮುಂ ಪಿಚ್ಚೆಯುಂ ಅಂದರೆ ದಾನ ಮಾಡೋದು. ಈ ದಾನ ಮಾಡೋದು 2 ಟೈಪ್ ಆಫ್ ಪೀಪಲ್ ಕೊಡಬೇಕಂತೆ, 2 ವರ್ಗದವರು. ಒಂದು ಹಿರಿಯರಿಗೆ, ದೇವಸ್ಥಾನಗಳಿಗೆ, ನಮಗಿಂತ ಚೆನ್ನಾಗಿ ತಿಳ್ಕೊಂಡಿರುವ ಇವುಗಳು ಆಚಾರ್ಯರು, ಅಂಥವ್ರಿಗೆಲ್ಲ ಹೋಗ್ಬಿಟ್ಟು ದಾನವನ್ನು ಮಾಡಿ ಅಂತ. ಈ ಎರಡನೇದು ಯಾರು ಕೊಡಬೇಕು? ಈ ಪಿಚ್ಚೈ ಅನ್ನೋದು ಚೆನ್ನಾಗಿರೋರಿಗೆ. ನಾವು ಪಿಚ್ಚೈ ಅಂದರೆ ಬರೀ ಇವ್ರಿಗೆ ಬಡವರಿಗೆ ಅಂತ ಹಂಗಲ್ಲ. ಪಿಚ್ಚೈ ಅಂತ ವರ್ಡ್ ಬಂದರೆ ಇಲ್ಲಿ ಯಾರಿಗೆ ಡಿಸರ್ವಿಂಗ್ ಅಟ್ ಬಿಕಾಸ್ ಆಫ್ ದೇರ್ ನಾಲೆಡ್ಜ್, ವೆಲ್ತ್, ವಿಸ್ಡಮ್, ಅಂಥವ್ರಿಗೆ ಪಿಚ್ಚೈ ಅನ್ಬೇಕು. ಇನ್ನೊಂದು ಏನಂದರೆ ನಮ್ಮ ಮನೆ ಮುಂದೆ ಯಾರಾದ್ರು ಪಾಪ ಅವ್ರಿಗೆ ಆಗೋದಿಲ್ವಲ್ಲ, ಭಿಕ್ಷುಕರು ಅಲ್ಲ ದರಿದ್ರರು ಅಂಥವ್ರು ಯಾರು ಇರ್ತಾರೋ ಅವ್ರಿಗೆ ನಮ್ಮ ಕೈಯಲ್ಲಿ ಆಗಿದಷ್ಟು ದಾನ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಅವನಿಗೆ ಕಡಿಮೆ ಇಲ್ಲ, ಅವ್ನಿಗೇನೂ ಇಲ್ಲ ಪಾಪ, ಅದಕ್ಕೆ ಕೂಡ ಅಂದ್ಕೊಂಡೆ, ಇಲ್ಲಲ್ಲಪ್ಪ ಇದು ಎಡ್ತುಕೋ, ಆ ಥರ ಕೂಡ ಹೇಳ್ಬಾರ್ದಂತೆ. ಆವಾಗ ಅವ್ನು ನಾವು ಹೀಯಾಳಿಸ್ತಿದ್ದೆ, ನಿನ್ನ ಹತ್ರ ಇಲ್ವಲ್ಲ ಅಂತ ಫೀಲಿಂಗ್ ಬ್ಯಾಡ್, ಅದನ್ನು ಹೇಳಬೇಡಿ ಅಂತ ಹೇಳ್ತಾರೆ. ನೋಡಿ ಹೆಂಗೆ ಹೇಳ್ತಾರೆ. ಕೊಡುವಾಗ ನಾನು ಕೊಡೋದು ನನ್ನ ಧರ್ಮ, ಕೊಟ್ಬಿಟ್ಟು ಸುಮ್ಮನೆ ಇರಬೇಕು. ಆಮೇಲೆ ಕೊಟ್ಟಮೇಲೆ ಏನಪ್ಪ ಏನು ಮಾಡಿದೆ, ಅದನ್ನು ಕಾಣಿಸ್ತಾ ಇಲ್ವಲ್ಲ, ನೀನು ಹಾಕೊಳ್ಳೇ ಇಲ್ವ, ಬಟ್ಟೆ ಬೇರೆಯವ್ರು ಕೊಟ್ಬಿಟ್ಯಾ ಅಂಥವೆಲ್ಲ ಏನು ಮಾಡಿ. ಒಂದು ಕೊಡೋದ್ಮೇಲೆ ಒಂದು ಸರಿ ಕೊಟ್ಟ ಮೇಲೆ ಯು ಹ್ಯಾವ್ ನೋ ರೈಟ್ ಟು ಥಿಂಕ್ ಆಫ್ ಇಟ್. ಕೊಡೋವಾಗ ನಾನು ಕೊಟ್ಟೆ ಅಂತ ಹೇಳ್ಬಾರ್ದು. ಹೆಂಗೆ ಹೇಳ್ತಾರೆ ಶಾಸ್ತ್ರದಲ್ಲಿ ಅಂದರೆ, ಬಲಗೈಯಲ್ಲಿ ಕೊಟ್ಟರೆ ಎಡಗೈಗೆ ಗೊತ್ತಾಗಬಾರ್ದು, ಆ ಥರ ನಾವು ದಾನ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಅದರಿಂದ ಕೊಡುವಾಗ ಕೂಡ ಈ ಪಾಪ ಅವ್ನಿಗೇನಿಲ್ಲ ಅಂತ ಕೂಡ ಹೇಳ್ಬಾರ್ದು, ಕೊಡಬೇಕು. ಜಸ್ಟ್ ವಿ ಶುಡ್ ಫರ್ಗೆಟ್. ಈಗ ಒಂದು ಪ್ರಾಬ್ಲಮ್ ನಮಗೆ ಏನಾಯಿತು, ನಾವೆಲ್ಲ ಮೆಟ್ರೋಪಾಲಲ್ಲಿ ಇದ್ದೀವಿ ಬೆಂಗಳೂರಲ್ಲಿ, ದಾಸಯ್ಯ ಬರೋದಿಲ್ಲ, ಭಿಕ್ಷುಕರು ಬರೋದಿಲ್ಲ. ನಾವೆಲ್ಲ ಚಿಕ್ಕವರಾಗಿದೆ ದಿನಾ ರಾತ್ರಿ, ಇವತ್ತು ಜ್ಞಾಪಕ ಬರ್ತಾನೆ ಚಾಮರಾಜಪೇಟೆಯಲ್ಲಿ ಅಮ್ಮ ತಾಯಿ ಅಂತ. ಅವ್ನು ಬಂದ ತಕ್ಷಣ ನಾವು ಚಿಕ್ಕವರಾಯ್ತು ಅವ್ನು ಹೇಳಿ ಭಯ ಪಡಿಸೋರು, ಒಳಗು ಬರಬೇಡ ಅಂದ. ಯಾಕೆಂದರೆ ನಾವೇನೋ ಕೆಲಸ ಒಂದು ನಿದ್ದೆ ಮಾಡಲ್ಲ ಅಂದರೆ ಅದು ಹೇಳೋರು. ಆದ್ರೆ ಅಟ್ಲೀಸ್ಟ್ ಯಾರು ಬರೋರು, ಯಾವುದೋ ಒಂದು ಏನೋ ಕೊಡೋಕ್ಕೆ ಒಬ್ರು ಈಸ್ಕೊಳ್ಳೋರು ಬರೋರು. ಈ ಕಾಲದಲ್ಲಿ ಏನು ಮಾಡೋದು, ದಾಸಯ್ಯ ಬರ್ತಾ ಇಲ್ಲ. ಆದರೆ ಶಾಸ್ತ್ರ ಹೇಳುತ್ತೆ ನೀವು ದಾನ ಮಾಡಬೇಕು, ಎಲ್ಲ ನೀವೇ ಇಟ್ಕೋಬಾರ್ದು ಅಂತ. ಎಲ್ಲ ನೀವೇ ಇಟ್ಕೊಂಡು ಯಾರಿಗೂ ಹಂಚ್ಕೊಳ್ದಿದ್ರೆ ಇಟ್ ಈಸ್ ಲೈಕ್ ಥೆಫ್ಟ್ ಅಂತ ಹೇಳಿದೆ. ಇಟ್ ಈಸ್ ಲೈಕ್ ಕಳ್ತನ ಥರ. ಎಲ್ಲ ಬಂದಿದ್ದೆಲ್ಲ ನಾನೇ, ನನಗೇಂತ ಇಟ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ. ಈಗ ಏನು ಈ ಪರಿಸ್ಥಿತಿಯಲ್ಲಿ ಮಾಡೋದಕ್ಕೆ ನಮ್ಮ ಗುರುಗಳು ಡಾಕ್ಟರ್ ಶ್ರೀನಿಧಿ ಪಾರ್ಸಾತಿರು ಒಂದು ಒಳ್ಳೆ ಇಟ್ಕೊಟ್ಟಿದ್ದಾರೆ ಸೂಚನೆ, ಸಜೆಷನ್. ಏನು ಮಾಡಬೇಕಂತೆ, ದಿನ ಹಿಂಗಿದ್ರು ಅಡುಗೆ ಮಾಡೋಕ್ಕೆ ಒಂದು ಅಕ್ಕಿ ತೆಗಿತೀವಿ. ಅಕ್ಕಿ ತೆಗೆಯುವಾಗ ಒಂದು ಪಾತ್ರೆ ಒಳಗೆ ಒಂದೊಂದು ಹಿಡಿ ಹಾಕ್ತಾ ಬನ್ನಿ. ನಮ್ಮ ಮನೆಗೆ ಬೇಕಾದ್ರೆ ಈ ಕಡೆ ಹಾಕ್ಕೊಳ್ಳಿ ಅಡುಗೆಗೆ, ಇನ್ನೊಂದನ್ನು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಆ ಪಾತ್ರೆ ತುಂಬವರೆಗೂ ವೆಯ್ಟ್ ಮಾಡಿ. ಇಲ್ಲಾಂದರೆ ಯಾವಾಗ 1 ತಿಂಗಳು 2 ತಿಂಗಳು ಒಂದು ಸರಿ ಹೋಗಿ ದೇವಸ್ಥಾನಕ್ಕೋ ಮಠದಲ್ಲೋ ಕೊಟ್ಬಿಟ್ರೆ ಯು ಆರ್ ಸ್ಯಾಟಿಸ್ಫೈಯಿಂಗ್ ಬೋತ್. ಯಾರು ಬಂದಿಲ್ಲ ಮನೆಗೆ ಅಂದರೆ ಎಕ್ಸ್ಕ್ಯೂಸ್ ಆಗ್ಬಿಡುತ್ತಾಗ. ಅದರಿಂದ ಒಂದೊಂದು ಕಡೆ ಇಟ್ಟಿಟ್ಬಿಟ್ಟು ಯಾವಾಗ ಬೇಕೋ ಅವ್ರು ದೇವಸ್ಥಾನಕ್ಕೋ ಇಲ್ಲ ಮಠಕ್ಕೋ ಹೋಗಿ ಕೊಡಿ ಅನ್ನೋದು ಇಟ್ಸ್ ಎ ಗುಡ್ ಸಜೆಷನ್. ಯು ಕ್ಯಾನ್ ಥಿಂಕ್ ಆನ್ ಇಟ್. ಆಂದನೆಯು ಕೈಕಾಟಿ. ದಾನವನ್ನು ನಾವು ಮಾಡಲೇಬೇಕಂತ ಹೇಳ್ತಾರೆ. ನಿನ್ನೆ ಒಬ್ಬರು ಹೇಳ್ತಾಯಿದ್ರು, ನಾನು ದಾನ ಮಾಡೋದಕ್ಕೋಸ್ಕರ ಭಾಳ ಇದು ಲೋನ್ ತೊಗೊಂಡೆ, ಸಾಲ ತೊಗೊಂಡೆ ಅಂತ. ದೇವರ ಹತ್ರ ಹೇಳೇ ಇಲ್ಲ. ಸಾಲ ತೊಗೊಂಡು ದಾನ ಮಾಡಿದ್ರೇ ನಿನಗೆ ಆಮೇಲೆ ಮೋಕ್ಷ ಸಿಗುತ್ತೆ ಅಂತ ಏನು ಹೇಳಿಲ್ಲ. ನಿನ್ನ ಹತ್ರ ಇದ್ದರೆ ಫಸ್ಟು ನಿನ್ನ ನೋಡ್ಕೊ, ನಿಂದಾದಮೇಲೆ ನಿಮ್ಮ ಪರಿವಾರ ನೋಡ್ಕೊ, ಆದಮೇಲೆ ಇತ್ತು ಅಂದರೆ ಕೊಡು. ಇಲ್ವಾ, ಡೋಂಟ್ ಬಾರೋ ಫಾರ್ ಸೇಕ್ ಆಫ್ ಡೂಯಿಂಗ್ ಡೊನೇಷನ್. ಇದನ್ನು ಕ್ಲಿಯರಾಗಿ ಹೇಳಿದ್ದಾರೆ ಇಲ್ಲಿ. ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ಈ ಥರ ನಾವು ಯಾವುದನ್ನು ಹಂಚದೆ ಸ್ವೀಕರಿಸಿದರೆ ಅದು ಕಳ್ಳತನಕ್ಕೆ ಈಕ್ವಲೆಂಟ್ ಅಂತ ಅದರಲ್ಲಿ ಹೇಳಿದಾರಂತೆ. ಎಷ್ಟು ಸಾಕೋ ಅಷ್ಟು ನಾವು ಇಟ್ಕೋಬೇಕು. ನಾವು ಇವಾಗ ಎಕನಾಮಿಕ್ಸ್ ಹೇಳ್ತಾ ಇದ್ದೀನಿ, 2 ವರ್ಡ್ ಇದೆ ಎಕನಾಮಿಕ್ಸಲ್ಲಿ. ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು. ದಟ್ ಈಸ್ ಕಾಲ್ಡ್ ನೀಡ್. ನಮ್ಗೆ ಎಷ್ಟು ಬೇಕೋ ಅದು, ವಾಟ್ ವಿ ರಿಕ್ವೈರ್ ಅಂತೀವಿ. ಎಲ್ಲವನ್ನು ನಾನೇ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ಸರಿಯಲ್ಲ. ದಟ್ ಈಸ್ ಕಾಲ್ಡ್ ವಾಂಟ್. ನೀಡ್ ಆ್ಯಂಡ್ ವಾಂಟ್. ವಾಂಟ್ ಅಂದರೆ ಮೋರ್ ದೆನ್ ವಾಟ್ ಐ ನೀಡ್. ಯು ನೀಡ್ ಏನು ಹೇಳ್ತಾರೆ, ಫುಡ್, ಕ್ಲೋತಿಂಗ್, ಶೆಲ್ಟರ್ ಬೇಕು. ಅದ್ರ ಮೇಲೆ ಅದು ಮರ್ಸಿಡೀಸ್ ಕಾರ್ ಬೇಕು ಆ ಥರ ಹೇಳ್ಕೊಂಡು ಹೋದರೆ ಹೋಯ್ತು. ಇರೋಕ್ಕೆ ಒಂದು ಜಾಗ, ಇರೋಕ್ಕೆ ಒಂದು ಓಡಾಡೋಕ್ಕೆ ಒಂದು ಗಾಡಿ,
ಇತ್ತು ಅಂದರೆ ಸಾಕು, ಅಷ್ಟೇ ಸಾಕು, ಅದ್ರ ಬಗ್ಗೆ ಎಲ್ಲ ಇನ್ನೂ ಜಾಸ್ತಿ ಬೇಕು ಅಂತಂದರೆ ದಟ್ ಈಸ್ ನಾಟ್ ಕರೆಕ್ಟ್ ಅಂತೇಳಿ ಎಕನಾಮಿಕ್ಸಲ್ಲೂ ಹೇಳ್ತಾರೆ, ಈ ಶಾಸ್ತ್ರದಲ್ಲೂ ಹೇಳ್ತಾ ಇದೆ. ಇವಾಗ ಉಯ್ಯು ಮಾರು ಎಣ್ಣೆ ಉಜ್ಜೀವನಕ್ಕೆ ಬೇಕಾಗಿದ್ದ 6 ವಿಷಯಗಳು. 6 ಅಂದರೆ 6 6. ನಾನು ಸಮಾಜಕ್ಕೆ ಭಗವಂತನಿಗೆ ಅನುಕೂಲವಾಗಿರುತ್ತೇನೆ ಮೊದಲನೇದು. ಪ್ರತಿಕೂಲವನ್ನು ನಾನು ವರ್ಜಿಸುತ್ತೇನೆ, ಬೇರೆಯವರನ್ನು ನೋಯಿಸುವುದನ್ನು ನಾನು ವರ್ಜಿಸುತ್ತೇನೆ. 3ನೇದು ಭಗವಂತ ನಮ್ಮನ್ನು ರಕ್ಷಿಸ್ತಾನೆ ಅಂತ ಮಹಾವಿಶ್ವಾಸ ಇರಬೇಕು ಭಗವಂತನ ಮೇಲೆ. ಹಿ ವಿಲ್ ಟೇಕ್ ಕೇರ್ ಆಫ್ ಅಸ್, ಮಹಾವಿಶ್ವಾಸ. ಇನ್ಫ್ಯಾಕ್ಟ್ ನಾವು ಇದು ಮಾಡಿದಾಗ, ಶರಣಾಗತಿ ಮಾಡಿದಾಗ ಒನ್ ಆಫ್ ದ ರಿಕ್ವೈರ್ಮೆಂಟ್ ಮಹಾವಿಶ್ವಾಸ ಅಂತಲೇ ಹೇಳ್ತಾರೆ. ಕಾರ್ಪಣ್ಯಂ, ನನ್ನ ಹತ್ರ ಏನೂ ಇಲ್ಲ, ಮಹಾವಿಶ್ವಾಸಂ, ಐ ಹ್ಯಾವ್ ಫುಲ್ ಟ್ರಸ್ಟ್ ದಟ್ ಯು ಕ್ಯಾನ್ ಡೂ ಇಟ್. ಅವೆರಡು ಇದ್ದರೆ ಮಾತ್ರನೇ 5ರೊಳಗೆ ಪಂಚಾಂಗ ಇದೆ, ಇವೆರಡು ತುಂಬ ಮುಖ್ಯ. ಅದರಿಂದ ಭಗವಂತ ರಕ್ಷಿಸ್ತಾನೆ ಅನ್ನೋದು 3ನೇ ಪಾಯಿಂಟ್. 6 ಪಾಯಿಂಟಲ್ಲಿ 3ನೇದು. 4ನೇದು ಭಗವನ್ ನಾಮಗಳನ್ನು ನಾವು ಸದಾ ಕಾಲ ಮಾಡ್ತಾ ಇರಬೇಕು. ಕೃಷ್ಣ, ಗೋವಿಂದ, ನಾರಾಯಣ, ಹರಿಯನ ಗುಣಗಳನ್ನು ಸ್ಮರಣೆ ಮಾಡ್ತಾ ಅವನ ನಾಮ ಸಂಕೀರ್ತನೆಯನ್ನು ಮಾಡಬೇಕು. ನಮ್ಮಲ್ಲಿ ಡಂಬಾಚಾರ ಅಹಂಕಾರವನ್ನು ಬಿಟ್ಟು, ಹೇ ಭಗವಂತನೇ ನನಗೇನು ಗೊತ್ತಿಲ್ಲ, ಕಾರ್ಪಣ್ಯದಿಂದ ನಾನು ಬಂದಿದ್ದೇನೆ, ನನ್ನ ಉದ್ಧಾರಕ್ಕೆ ಆಗುವುದನ್ನು ನೀನು ತೋರಿಸಿಕೊಡು ಅಂತ ಪ್ರಾರ್ಥನೆ ಭಗವಂತನಲ್ಲಿ ರೆಗ್ಯುಲರ್ ಮಾಡ್ತಾ ಇರಬೇಕು. ಯಾವಾಗಲೂ ಸಮರ್ಪಣಾ ಭಾವನೆಯಲ್ಲಿರಬೇಕು. ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೋಬೇಕು. ಆ ಒಂದು ಸಮರ್ಪಣಾ ಭಾವನೆಯಲ್ಲಿ ನಾವಿದ್ದರೆ ಆಗ ಭಗವಂತ ನಮ್ಮನ್ನು ರಕ್ಷಿಸ್ತಾನೆ ಅಂತ ತಾತ್ಪರ್ಯವನ್ನು ತಿಳ್ಕೊಳ್ಬೇಕು. ಇದು ಉಯ್ಯುಂ 6. ಮಾಡಬೇಕಾದ 6 ಕಾರ್ಯಗಳು: ಪರಮ ನಡಿಪಾಡಿ, ನಾಟ್ಕಾಲೆ ನೀರಾಡಿ, ಅಯ್ಯಮುಂ ಕೈಕಾಟಿ, ಪಿಚ್ಚಯ್ಯಂ ಕೈಕಾಟಿ, ಉಯ್ಯುಮಾರಿಲ್ಲಿ ಉಗಂದ ಅಂತ. ಮಾಡಬಾರದ 6 ಕಾರ್ಯಗಳು ಯಾವುದಂದರೆ ನೆಯ್ಯೊಣ್ಣೋಂ, ಪಾಲೊಣ್ಣೋಂ, ಮೈಯಿಟ್ಟೆಳಿದೋಂ, ಮಲರಿಟ್ಟು ನಾಮುಡಿಯೋಂ, ಸೆಯ್ಯಾದನ ಸೆಯ್ಯೋಂ, ತೀಕ್ಕುರಳೆ ಸೆನ್ರೋದಂ. 6 ನಾವೆಲ್ಲ ನೋಡಾಯ್ತು. ಈಗ ಈ 2ನೇ ಪಾಸದಲ್ಲಿ ಮೊದಲನೇ ದಿವಸ ಮೊನ್ನೆ 5 ನೆಲೆಗಳು ಭಗವಂತಂದನ್ನು ನಾವು ಹೇಳಿದ್ವಿ. ಪರ, ವ್ಯೂಹ, ವಿಭವ, ಅಂತರ್ಯಾಮಿ, ಅರ್ಚೆ ಅಂತ. ಮೊದಲನೇದರಲ್ಲಿ ಪರ ಆಯಿತು. ಇದರಲ್ಲಿ ವ್ಯೂಹ ಸ್ಥಿತಿ ಕ್ಷೀರಾಬ್ಧಿ ನೆಲೆಯನ್ನು ಈ ಪಾಸುರ ತಿಳಿಸಿದ್ದೆ. ಈಗ ನಾವು ನಿನ್ನೆ ನವವಿಧ ಭಕ್ತಿ ಅಂತ ನೋಡಿದ್ವಿ. 9 ಟೈಪ್ಸ್ ಆಫ್ ಡೂಯಿಂಗ್ ಭಕ್ತಿ, ವಾಟ್ ಎವರ್ ಸೂಟ್ಸ್ ಯು ಕ್ಯಾನ್ ಟೇಕ್ ಅಂತಿದೆ. ಇದರಲ್ಲಿ ಮೊದಲನೇ ಭಕ್ತಿ ಶ್ರವಣಂ, ಕೀರ್ತನಂ ಅಂತ ಶ್ರವಣಂ. ಆ ಶ್ರವಣ ಭಕ್ತಿಯ ಉಲ್ಲೇಖ ಇದೆ. ಶ್ರವಣ ಅಂದರೆ ಪರಮಾತ್ಮನ ಮಹಾತ್ಮ್ಯದ ಕಥೆಗಳನ್ನು, ಅವನ ಲೀಲೆಗಳನ್ನು ನಿರಂತರ ಕೇಳುವುದು. ಶ್ರವಣ ಅಂದರೆ ಕಿವಿಗೆ ನಮಗೆ ವರ್ಕು. ನಾನು ಭಾಗವತಾದಿಗಳ ಪ್ರವಚನ ಕೇಳಿಬಿಟ್ಟಾಗಿದೆ, ನನಗೆಲ್ಲ ಗೊತ್ತಿದೆ, ಇದರಲ್ಲೇನು ಹೊಸ ವಿಷಯ ಇದೆ ಅಂತ ಅಂದ್ಕೊಳ್ದೆ. ಆದರೆ ಸಾಮಾನ್ಯ ಜನ ಅದೇ ಹೇಳ್ತಾರಲ್ಲ, ಕೇಳಿದ್ದೆಲ್ಲ ಮನಸ್ಸಲ್ಲಿ ನಿಂತ ಅಂತ ಕೇಳ್ತಾರೆ ಒಬ್ಬರು. ಕೇಳಿದ್ದೆಲ್ಲ ಮನಸ್ಸಲ್ಲಿ ನಿಂತ ಫಸ್ಟ್ ಪಾಯಿಂಟು ಇಲ್ಲ. ಕೇಳಿದ್ದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರಾ? ಅದೂ ಇಲ್ಲ. ಮತ್ತು ತಿರ್ಗಾದ್ರ ಕೇಳ್ತಾ ಇರಿ ಅಂತ. ಅಂಟಿಲ್ ಯು ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್, ನೀವು ಇನ್ನೂ 10 ಸರಿ ಓದಿದ್ರು ಸರಿ, 20 ಸರಿ ಓದ್ ಸರಿ, ನನಗೆಲ್ಲ ಗೊತ್ತು, ಅದ್ಲೇನು ಬೇರೆಯಿಂದ ರಾಮಾವತಾರನೇ ಬೇರೆಯವ್ರು ಬರೋಕ್ಕಾಗತ್ತಾ ಅಂಥದ್ದೆಲ್ಲ ಪ್ರಶ್ನೆ ಮಾಡಿದ್ರೆ ನೀವು ಹೋಗಿ ಕೇಳ್ತಾ ಇದ್ದರೆ ನಿಮಗೆ ಅನುಷ್ಠಾನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ನಿರಂತರ ಶ್ರವಣ ನಡೀತಾನೇ ಇರಬೇಕು. ತಿರುಪಾವೆಯಲ್ಲಿ ಈ 2ನೇ ಪಾಶುರದಲ್ಲಿ ವೈಯತ್ತು வாழ்வீர்கள் ನಾಮೋಂ ನಂಪಾವೈಕ್ செய்யும் ಕಿರಿಶೆಯ ಕೇಳಿರೋ. ಆ ಕೇಳಿರೋ ಪದ ಇದೆಯಲ್ಲ, ನೀವೆಲ್ಲರೂ ಶ್ರದ್ಧೆಯಿಂದ ಕೇಳಿರಿ ಅಂತ. ಅದೇ ಮೊನ್ನೆ ಹೇಳೋವಾಗ ಹೇಳ್ತಿದ್ದೆ, ಯಾರೋ ಒಬ್ರು ಮಾತಾಡುವಾಗ ಡೋಂಟ್ ಇಂಟರಪ್ಟ್, ಕೇಳ್ಕೊಳ್ಳಿ ಫುಲ್ಲಾಗಿ. ಆಮೇಲೆ ಇನ್ನೊಂದು ಚೆನ್ನಾಗಿ ಹೇಳ್ತಾರೆ, ನಾವು ಕೇಳ್ಕೊಳ್ಳೋವಾಗ ನಾನು ಏನು ಆನ್ಸರ್ ಮಾಡಬೇಕು ಅಂತ ಥಿಂಕ್ ಮಾಡಬಾರ್ದು. ಕೇಳ್ಕೊಂಬಿಟ್ಟು ಅದಕ್ಕೆ ಸಕ್ಕಾಗಿ ಆನ್ಸರ್ ಮಾಡೋದು. ನಾವೇನು ಮಾಡ್ತೀವಿ, ಅವ್ನು ಕೇಳೋಕ್ಕೆ ಮುಂಚೆ ನಾವು ಏನು ಉತ್ತರ ಕೊಡಬೇಕು ರೆಡಿ ಮಾಡಿಬಿಟ್ರಿ, ಅವ್ನು ಏನೇ ಹೇಳಿರಲಿ ನಮ್ಮ ಉತ್ತರ ಡನ್ ಅಂತ ಅದೇ ಹೇಳ್ತೀವಿ. ಅದು ಮಾಡಬಾರ್ದು. ವಿ ಶುಡ್ ಲಿಸನ್ ಟು ರೆಸ್ಪಾಂಡ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಶ್ರವಣಂ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. ಇದು ನೀವೆಲ್ಲೂ ಶ್ರದ್ಧೆಯಿಂದ ಕೇಳಿದ್ರೆ, ಕೇಳುವುದು ಉಪಾಯ ಮತ್ತು ಪುರುಷಾರ್ಥ 2 ಆಗಿದೆ. ಅದು ಕೇಳಿದಷ್ಟು ಅದು ಮನಸ್ಸಿಗೆ ನಾಟುತ್ತೆ. ಶ್ರವಣ, ಮನನ ಮತ್ತು ನಿಧಿಧ್ಯಾಸನ ಅಂತ 3 ಸಾಧನೆಗಳಲ್ಲಿ ಶ್ರವಣವೇ ಅಂದರೆ ಕಿವಿಗೊಟ್ಟು ಶ್ರದ್ಧೆಯಿಂದ ಕೇಳುವುದೇ ಮೊದಲನೇ ಅಭ್ಯಾಸ. ಗೀತೆಯಲ್ಲಿ ಹೇಳಿರುವಂತೆ ಬೋಧೆಯಂತ ಪರಸ್ಪರಂ, ನೆನೆ ಕೂಡ ನೋಡಿದ್ದು, ಭಗವದ್ ಭಕ್ತರು ತಮಗೆ ತಿಳಿದ ವಿಷಯಗಳನ್ನು ಒಬ್ಬರಿಗೊಬ್ಬರು ಪರಸ್ಪರ ಹೇಳಿ ಕೇಳಿ ಆನಂದ ಪಡುತ್ತಾರೆ. ಹೇಳುವವರಿಗೂ ಕೇಳುವವರಿಗೂ ಇಬ್ಬರಿಗೂ ಆನಂದ. ಆದ್ದರಿಂದ ಭಗವನ್ ನಾಮವನ್ನು ಕೇಳುವುದು ಹಾಡುವುದು 2 ಪುರುಷಾರ್ಥವೇ ಅಂತೇಳಿ. ಶ್ರವಣ ಮಾಡೋ ಶ್ರವಣ ಮಾಡೋ ಕಥಾ ಶ್ರವಣ ಮಾಡೋ ಪಾಡೋ ಹರಿಕಥಾ ಶ್ರವಣ ಮಾಡೋ ಶ್ರವಣ ಮಾಡೋ ಪಾಡೋ ಹರಿಕಥಾ ಶ್ರವಣ ಮಾಡೋ ಪಥ ವೈಕುಂಠಕ್ಕಿದು ನೋಡೋ ಶ್ರವಣ ಮಾಡೋ
ಕಥಾ ಶ್ರವಣ ಮಾಡೋ ಸರಸಿಜನಾಭನ ಸರ್ವದಾ ಪೊಗಳುತ್ತ ಸರಸಿಜನಾಭನ ಸರ್ವದಾ ಪೊಗಳುತ್ತ ದುರಿತ ದೂರಕ್ಕೆ ಈಡ್ಯಾಡೋ ದುರಿತ ದೂರಕ್ಕೆ ಈಡ್ಯಾಡೋ ಹರಿಕಥಾ ಶ್ರವಣ ಮಾಡೋ ಪಾಡೋ ಶ್ರವಣ ಮಾಡೋ ಧ್ಯಾನ ಭಕುತಿ ವೈರಾಗ್ಯಮೇವ ಧ್ಯಾನ ಭಕುತಿ ವೈರಾಗ್ಯಮೇವ ನಮ್ಮ ಆನಂದ ತೀರ್ಥರ ಪಾಡೋ ನಮ್ಮ ಆನಂದ ತೀರ್ಥರ ಪಾಡೋ ಶ್ರವಣ ಮಾಡೋ ಹರಿಕಥಾ ಶ್ರವಣ ಮಾಡೋ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಚರಣ ಕಮಲದಲ್ಲಿ ಕೂಡೋ ಚರಣ ಕಮಲದಲ್ಲಿ ಕೂಡೋ ಹರಿಕಥಾ ಶ್ರವಣ ಮಾಡೋ ಹರಿಕಥಾ ಶ್ರವಣ ಮಾಡೋ ಶ್ರವಣ ಮಾಡೋ ಶ್ರವಣ ಮಾಡೋ. ಈ ಕೃತಿಯಲ್ಲಿ ಏನು ಹೇಳಿದ್ದಾರೆ ಆ ದಾಸರು ಅಂದರೆ, ದೇವರ ಕಥೆಗಳನ್ನು ಮತ್ತು ಮಹಿಮೆಗಳನ್ನು ನಿರಂತರವಾಗಿ ಕೇಳುವುದು, ಶ್ರವಣ ಮಾಡುವುದು ಮತ್ತು ಹಾಡುವುದು ಮೋಕ್ಷ ಅಥವಾ ಭಗವಂತನ ಸಾನ್ನಿಧ್ಯವನ್ನು ಪಡೆಯಲು ಇರುವ ಈಸಿಯಾಗಿದ್ದು ಸರಳ ಮತ್ತು ನೇರ ಮಾರ್ಗ ಆಗಿದೆ ಅಂತ ಹೇಳ್ತಾರೆ. ಈ ಹಾಡು ನಮ್ಮ ಮನಸ್ಸನ್ನು ಭಗವಂತನ ಕಡೆಗೆ ಕೇಂದ್ರೀಕರಿಸಲು ಮತ್ತು ಲೌಕಿಕ ಆಸೆಗಳಿಂದ ದೂರವಿರಲು ಪ್ರೇರಿಸುತ್ತೆ. ಈಗ ನಾಳಿನ ಪಾಶುರ, ನಾಳೆ 3ನೇ ಪಾಶುರ, ಓಂಗಿ ಉಳಗಳಂದ ಉತ್ತಮನ್ ಪೇರ್ಪಾಡಿ. ಅದರಲ್ಲಿ ಏನು ಮಾಡ್ತಾರೆ, ಈ ವ್ರತ ಆಚರಣೆಯಿಂದ ಲಭಿಸುವ ಫಲಗಳನ್ನು ತಿಳಿಸಿದ್ದಾಳೆ ಆಂಡಾಳು, ಹಾಗೂ ತ್ರಿವಿಕ್ರಮ ಅವತಾರವನ್ನು ಉಲ್ಲೇಖಿಸಿದ್ದಾಳೆ. ಅದನ್ನು ನಾಳೆ ನೋಡೋಣ. ಶತಮಕಮಣಿ ನೀರ ಚಾರು ಕಲ್ಹಾರ ಹಸ್ತ ತನಬರ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಕಲ ವಿನಿತಾಭಿ ಶ್ರದ್ಧರ ಕೃಷ್ಣನಾಥ ವಿಲಸತೋದಿ ಗೋದಾ ವಿಷ್ಣು ಚಿತ್ತಾತ್ಮಜಾನಃ. ಆಂಡಾಳ್ ತಿರುವಡಿಗಳೇ ಶರಣಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.